नमो अरिहन्ताणं नमो सिद्धाणं नमो आयर्याणं नमो उवज्झायाणं नमो लोये सौवसाहुणं येसो पंच नमो यारो सौव पावपणासनो मंगलानं च सव्वेसिं पढ़मं हवै मंगलम् पढ़मं हवै मंगलम्। पंच परमेष्टि भगवान की, अहिंसा परमो धर्म की, आचार्य गुरुवर श्री विद्यासागर मुनि महाराज की। सम्यक दर्शनದ ಉಳಿದ ಗುಣಗಳ ವಿಷಯದಲ್ಲಿ ಆಗಮಶಾಸ್ತ್ರಗಳಲ್ಲಿ ಚರ್ಚೆ ಬರ್ತದೆ. ಉಳಿದ ಗುಣ ಅಂತಂದ್ರೆ ಪ್ರಶಮ, ಸಂವೇಗ, ಅನುಕಂಪ ಮತ್ತು ಆಸ್ತಿಕ್ಯ. ಇವು 4 ಗುಣಗಳು ಸರಾಗ ಸಮ್ಯಕ್ತ್ವದ ಬಾಹ್ಯ ಲಕ್ಷಣ ರೂಪವಾಗಿ ಈ ಗುಣಗಳ ಚರ್ಚೆಯನ್ನ ಅಲ್ಲಲ್ಲಿ ಆಗಮ ಗ್ರಂಥಗಳಲ್ಲಿ ಚರ್ಚೆ ಇದೆ. ಪ್ರಶಮ, ಸಂವೇಗ, ಅನುಕಂಪ ಮತ್ತು ಆಸ್ತಿಕ್ಯ ಇವು ಎಲ್ಲಿ ಕಂಡುಬರುತ್ತವೆಯೋ ಅಲ್ಲಿ ನಿಯಮದಿಂದ ಸಮ್ಯಕ್ ದರ್ಶನ ಇರಲೇಬೇಕು. ಪ್ರಶಮ ಅಂದ್ರೆ ಏನು, ಸಂವೇಗ ಅಂದ್ರೆ ಏನು ಮತ್ತು ಅನುಕಂಪ, ಆಸ್ತಿಕ್ಯ ಅಂದ್ರೆ ಏನು, ಇವುಗಳನ್ನು ತಿಳ್ಕೊಳ್ಳೋಣ. प्रशम, संवेग, अनुकंपा और आस्तिक्य ये सम्यक दर्शन के 4 गुण हैं. बाह्य दृष्टि से भी ये सम्यक दर्शन के लक्षण हैं. इनके स्वरूप का विचार ಪಂಚಾಧ್ಯಾಯಿ ಕೆ ಉತ್ತರಾರ್ಧ ಮೇ, ಪಂಚಾಧ್ಯಾಯಿ ಅಂತಕ್ಕಂಥದ್ದು ಒಂದು ಗ್ರಂಥ ಇದೆ. ಅದರ ಉತ್ತರಾರ್ಧದಲ್ಲಿ ಇದರ ಬಗ್ಗೆ ಸಂಕ್ಷಿಪ್ತ ಚರ್ಚಾ ಇದೆ. ಸರ್ವಾರ್ಸಿದ್ಧಿ ಆದಿ ಗ್ರಂಥಗಳಲ್ಲೂ ಕೂಡ ಈ ಬಗ್ಗೆ ಒಂದು ಉಲ್ಲೇಖ ಇದೆ, ಚರ್ಚಾ ಇದೆ. पंचेंद्रियों के विषयों में असंख्यात लोक प्रमाण क्रोधादिक भावों में स्वभाव से मन का शिथिल हो जाना प्रशम भाव है. 5 ಇಂದ್ರಿಯ ವಿಷಯಗಳು, ಅವುಗಳಲ್ಲಿ ಅನಾದಿ ಕಾಲದಿಂದ ಜೀವ ಆಸಕ್ತಿಯನ್ನು ಹೊಂದಿಕೊಂಡು ಅವು ನಿಜವಾದ ಆತ್ಮಿಕ ಸುಖ ಅನ್ನತಕ್ಕಂತಹ ಪರಿಕಲ್ಪನೆಯನ್ನ, ಬುದ್ಧಿ ಭ್ರಮೆಯನ್ನ ಮಾಡಿಕೊಂಡು ಬರ್ತಾ ಇದೆ. ಆದರೆ ಆತ್ಮನ ನಿಜವಾದ ಸುಖ ಪಂಚೇಂದ್ರಿಯಗಳ ಸುಖ ಅಲ್ಲ. ಆತ್ಮನ ನಿಜವಾದ ಸುಖ ಆತ್ಮನಲ್ಲಿದೆ. ಪರಮಾರ್ಥ ಸುಖವೇ ಅದರ ನಿಜವಾದ ಸುಖ. ಅದು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರದಿಂದ ಪ್ರಾಪ್ತವಾಗುತ್ತದೆ. ಆ ಸುಖದ ಪರಿಜ್ಞಾನವಾದಾಗ ಮತ್ತು ಪಂಚೇಂದ್ರಿಯ ವಿಷಯಗಳಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ,
ಕ್ರೋಧಾದಿ ಭಾವಗಳಲ್ಲಿ ಸ್ವಭಾವದಿಂದ ಮನಸ್ಸು ವಿರಕ್ತಿಯನ್ನು ತಾಳಬೇಕು. ಪಂಚೇಂದ್ರಿಯ ವಿಷಯಗಳು ಹೇಯವಾಗಿವೆ, ಅವುಗಳಲ್ಲಿ ಸುಖ ಇಲ್ಲ, ಅದು ನಿಜವಾದ ಸುಖ ಅಲ್ಲ, ಸುಖ ಅನ್ನುವಂತಹ ಭ್ರಮೆ ನನ್ನಲ್ಲಿದೆ ಅನ್ನುವಂತಹ ವಿಚಾರಗಳು ಚಿಂತನದಲ್ಲಿ ಪ್ರೌಢವಾಗಬೇಕು. ಆವಾಗ ಪರಿಣಾಮಗಳಲ್ಲಿ ಯಾವ ಒಂದು ಪಂಚೇಂದ್ರಿಯ ವಿಷಯಗಳ ವಿಷಯದಲ್ಲಿ ವಿರಕ್ತಿ ಪ್ರಾಪ್ತ ಆಗ್ತದೆ ಅದನ್ನ ಪ್ರಶಮ ಭಾವ ಅಂತ ಹೇಳ್ತಾರೆ. ಪ್ರಶಮ ಅಂದರೆ ಅನಂತಾನುಬಂಧಿ ಕಷಾಯ ಪಂಚೇಂದ್ರಿಯ ವಿಷಯಗಳನ್ನೇ ಅಪೇಕ್ಷಿಸುತ್ತದೆ ಕೇವಲ. ಅದನ್ನು ಬಿಟ್ಟರೆ ಇನ್ನೊಂದು ಆತ್ಮ ವಿಷಯದಲ್ಲಿ ಚಿಂತನ, ಚರ್ಚಾ, ಅಭಿರುಚಿ ಯಾವುದೂ ಕೂಡ ಇಲ್ಲ. ಅಪ್ರತ್ಯಾಖ್ಯಾನಾವರಣಕರ ಕಷಾಯದ ಉದಯದಲ್ಲಿ 4ನೇ ಗುಣಸ್ಥಾನದಲ್ಲಿ ಪಂಚೇಂದ್ರಿಯ ವಿಷಯಗಳಿಂದ ವಿರಕ್ತಿ ಇಲ್ಲದಿದ್ದರೂ ಪಂಚೇಂದ್ರಿಯ ವಿಷಯಗಳು ಆತ್ಮನ ಸುಖವಲ್ಲ ಅನ್ನತಕ್ಕಂಥದ್ದು ಭೇದ ಜ್ಞಾನ ಪ್ರಾಪ್ತ ಆಗಿದೆ. ಈ ಎರಡೂ ಕಷಾಯಗಳಲ್ಲಿ ವ್ಯತ್ಯಾಸ ಇಷ್ಟೇ. ಅನಂತಾನುಬಂಧಿ ಕಷಾಯದ ಉದಯದಲ್ಲಿ ಪಂಚೇಂದ್ರಿಯ ವಿಷಯಗಳೇ ನಿಜವಾದ ವಿಷಯ ಸುಖ ಅನ್ನುವಂತಹ ಬುದ್ಧಿ ಇದೆ. ಆದರೆ ಅಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯದಲ್ಲಿ ಪಂಚೇಂದ್ರಿಯ ವಿಷಯಗಳು ನಿಜವಾದ ಸುಖ ಅಲ್ಲ ಅನ್ನತಕ್ಕಂಥ ನಿರ್ಣಯ ಇದೆ. 4ನೇ ಗುಣಸ್ಥಾನದಲ್ಲಿ ಇನ್ನು ಈ ನಿರ್ಣಯ ಇರುವ ಕಾರಣ ಅಲ್ಲಿ ಪ್ರಶಮ ಭಾವ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಎದ್ದು ಕಾಣ್ತದೆ. ಪ್ರಶಮ ಭಾವ ಅಂತಂದ್ರೆ ಪಂಚೇಂದ್ರಿಯ ವಿಷಯಗಳ ಸುಖ ಸುಖ ಅಲ್ಲ ಅನ್ನುವಂಥ ನಿರ್ಣಯ ಬೇಕು. 4ನೇ ಗುಣಸ್ಥಾನದ ಜೀವಿಗೆ ಇದು ಸ್ವಾಭಾವಿಕವಾಗಿ ವ್ಯಕ್ತವಾಗಿರುತ್ತದೆ. ಸರಾಗ ಸಮ್ಯಕ್ತ ಇರುವಾಗ ವ್ಯವಹಾರ ಸಮ್ಯಕ್ತದ ಜೊತೆಯಲ್ಲಿ ಈ ಒಂದು ವಿರಕ್ತಿ ಬುದ್ಧಿ, ಭೇದ ವಿಜ್ಞಾನ, ನಾನು ಬೇರೆ, ನನ್ನ ಸುಖ ಬೇರೆ, ವಿಷಯಗಳು ಬೇರೆ, ವಿಷಯ ಸುಖ ಬೇರೆ ಅನ್ನುವಂಥ ಬುದ್ಧಿ 4ನೇ ಗುಣಸ್ಥಾನದಲ್ಲಿ ಇದ್ದಿರ್ತದೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಅಥವಾ उसी समय अपराध करने वाले जीवों के विषय में कभी भी उनके सामने आदि की प्रयोजक बुद्धि का न होना प्रशम भाव है. ಪ್ರಶಮದ ಎರಡು ಅರ್ಥ. ಯಾರಾದರೂ ತಪ್ಪು ಮಾಡಿದ್ರು ತಕ್ಷಣ ಸಿಟ್ಟು ಬರ್ತದೆಯಲ್ಲ, ಸಮ್ಯಕ್ ದೃಷ್ಟಿ ಜೀವಿಗಳಿಗೆ ಸಿಟ್ಟು ಬರಬಾರದು. ಸಹನಶೀಲತೆ ಇರಬೇಕು. ಈ ಸಹನಶೀಲತಾ ಭಾವಗಳಿಗೂ ಕೂಡ ಪ್ರಶಮ ಭಾವ ಅಂತಂತಾರೆ. ಸಮ್ಯಕ್ ದೃಷ್ಟಿ ಸಹನಶೀಲ, ಮಿಥ್ಯಾದೃಷ್ಟಿ ಸಹನಶೀಲ ಇರೋಲ್ಲ. ಇನ್ನು ಒಂದು ವೇಳೆ ಸಹನಶೀಲ ಇದ್ರೂ ಕೂಡ ಇನ್ನೊಂದು ಅರ್ಥ ಏನು ಹೇಳಿದಾರಲ್ಲ, ಪಂಚೇಂದ್ರಿಯ ವಿಷಯಗಳಲ್ಲಿ ಅಸಂಖ್ಯಾತ ಲೋಕ ಪ್ರಮಾಣ ಕ್ರೋಧಾದಿ ಭಾವಗಳು ಸ್ವಭಾವದಿಂದ ಶಿಥಿಲವಾಗಬೇಕು. ಇದು ಪ್ರಶಮ ಭಾವ. ಇದು ಮುಖ್ಯ ಪ್ರಶಮ ಭಾವ. ಇದು ಇಲ್ಲದಾಗಲೂ ಕೂಡ ಸಹನಶೀಲವಾಗಿರಬಹುದು. ಯಾವ ಜೀವ? ಮಿಥ್ಯಾದೃಷ್ಟಿ ಜೀವ. ಸಮ್ಯಕ್ ದೃಷ್ಟಿ ಜೀವಂತೂ ಸಹನಶೀಲ ಇದ್ದೇ ಇರ್ತದೆ. ಮಿಥ್ಯಾದೃಷ್ಟಿ ಜೀವ ಸಹನಶೀಲತೆಯಿಂದ ಇರಬಹುದು. ಮಿಥ್ಯಾದೃಷ್ಟಿ ಜೀವ ಸಹನಶೀಲವಾಗಿರುವುದು. ಶುಕ್ಲ ಲೇಷೆಯನ್ನು ಇರಿಸಿಕೊಳ್ಳತಕ್ಕಂತಹ ಪಾತ್ರತೆಯನ್ನು ಹೊಂದುವ ಅಭವಿ ಜೀವ ಅನಂತಾನುಬಂಧಿ ಕಷಾಯದ ಅಭಾವವನ್ನು ಮಾಡತಕ್ಕಂತಹ ಯೋಗ್ಯತೆ ಇಲ್ಲದಿದ್ದರೂ ಶುಕ್ಲ ಲೇಷ ಇದೆ ಅಂದ ಮೇಲೆ ಸಹನಶೀಲ ಇದೆಯೋ ಅಥವಾ ಇಲ್ಲ? ಎಂಥ ಉಪಸರ್ಗ ಬಂದ್ರೂ, ಎಂಥ ಕಷ್ಟ ಬಂದ್ರೂ ಅದನ್ನ ಸಹನ್ ಮಾಡ್ತದೆಯೋ ಅಥವಾ ಇಲ್ಲ? ಇದು ಕೂಡ ಒಂದು ಪ್ರಶಮ ಭಾವ.
ಆದರೆ ಆ ಮೊದಲಿನ ಪ್ರಶಂಭಾವ ಇಲ್ಲದೆ ಇದು ಇತ್ತು ಅಂತಂದ್ರೆ ಏನೂ ಉಪಯೋಗ ಇಲ್ಲ. ಎರಡೂ ಬೇಕು, ಆ ಮೊದಲಿಂದೂ ಬೇಕು, ಇದೂ ಬೇಕು. ಸಮ್ಯಕ್ ದೃಷ್ಟಿ ಜೀವಿಗೆ ಸಹನಶೀಲತೆಯೂ ಬೇಕು ಮತ್ತು ಅನಂತಾನುಬಂಧಿ ಕಷಾಯದ ಅಭಾವದಲ್ಲಿ ಉತ್ಪನ್ನವಾಗತಕ್ಕಂತಹ ಯಾವ ಪರಿಣಾಮಗಳಿವೆ ಅವು ವಿರಕ್ತಿಯ ಪರಿಣಾಮಗಳು, ಅವು ಮುಖ್ಯ. ಪಂಚೇಂದ್ರಿಯ ವಿಷಯಗಳಿಂದ ವಿರಕ್ತಿ, ಅವು ಅತ್ಯಂತ ಮುಖ್ಯ. धर्म में और धर्म के फल में आत्मा का परम उत्साह होना अथवा समान धर्म वालों में अनुराग का होना या परमेष्टियों में प्रीति का होना संवेग भाव है. प्रश्न आಯಿತು. ಸಂವೇಗ ಧರ್ಮದಲ್ಲಿ ಮತ್ತು ಧರ್ಮದ ಫಲದಲ್ಲಿ. ಧರ್ಮದಲ್ಲಿ, ಧರ್ಮದ ಫಲದಲ್ಲಿ. ಧರ್ಮ ಅಂದರೆ ರತ್ನತ್ರಯ ಧರ್ಮ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಧರ್ಮದ ಫಲ ಅಂದರೆ ಮೋಕ್ಷ, ಅನಂತ ಸುಖ, ಪರಮಾರ್ಥ. ಆ ಎರಡು ಧರ್ಮದಲ್ಲಿ ಮತ್ತು ಧರ್ಮದ ಫಲದಲ್ಲಿ ಉತ್ಸಾಹ ಇರಬೇಕು. ಇದು ಸಂವೇಗ ಭಾವ. ಸಂವೇಗ ಅಂದರೆ ವೈರಾಗ್ಯ. ಯಾವುದರಿಂದ ವೈರಾಗ್ಯ ಇರಬೇಕು ಮತ್ತು ಯಾವುದರಲ್ಲಿ ಉತ್ಸಾಹ ಇರಬೇಕು. ಸಂಸಾರದಿಂದ ವೈರಾಗ್ಯ ಇರಬೇಕು, ಧರ್ಮದಲ್ಲಿ ಉತ್ಸಾಹ ಇರಬೇಕು. ಸಮ್ಯಕ್ ದೃಷ್ಟಿ ಜೀವ ಧರ್ಮದಲ್ಲಿ ಯಾವಾಗಲೂ ಉತ್ಸಾಹವನ್ನು ಹೊಂದಿರ್ತಾನೆ. ಇದು ಸಮ್ಯಕ್ ದೃಷ್ಟಿ ಜೀವದ ಸಂವೇಗ ಭಾವ. अनुकंप अनुकंपा का अर्थ कृपा है. यह सब जीवों पर अनुग्रह करना अनुकंपा है. या मैत्री भाव का नाम अनुकंपा है. या मध्यस्थ भाव रखना अनुकंपा है. या शत्रुता का त्याग कर देने से निश्चल्य हो जाना अनुकंपा है. ಅನುಕಂಪ ಶಬ್ದಕ್ಕೆ ಎಷ್ಟೊಂದು ಅರ್ಥಗಳನ್ನು ಕೊಟ್ಟಿದ್ದಾರೆ ನೋಡಿ. ಅನುಕಂಪ ಅಂತಂದ್ರೆ ಕೃಪೆ, ಮತ್ತೊಬ್ಬರ ಮೇಲೆ ಕೃಪೆ ಮಾಡುವುದು ಅನುಕಂಪ. ಸಬ್ ಜೀವೋं पर ಅನುಗ್ರಹ ಕರ್ನ, ಎಲ್ಲಾ ಜೀವಿಗಳ ಮೇಲೆ ಉಪಕಾರ ಮಾಡುವಂತಹ ಭಾವಗಳು ಕೂಡ ಅನುಕಂಪ ಭಾವಗಳು. ಅನುಗ್ರಹ ಕರ್ನ, ಉಪಕಾರ ಮಾಡುವಂತಹ ಕಾರ್ಯ ಸಮ್ಯಕ್ ದೃಷ್ಟಿಗೂ ಇರ್ತದೆ, ಒಂದು ಮಿಥ್ಯಾ ದೃಷ್ಟಿಗೂ ಕೂಡ ಇದ್ದಿರ್ತದೆ. ಪರರ ಮೇಲೆ ಅನುಕಂಪ ಮಾಡುವಂತಹ ಪ್ರವೃತ್ತಿ ಸಾಮಾನ್ಯವಾಗಿ ಮಿಥ್ಯಾ ದೃಷ್ಟಿ, ಸಮ್ಯಕ್ ದೃಷ್ಟಿ ಎಲ್ಲರಲ್ಲೂ ಕಾಣಬಹುದು. ಆದರೆ ಸ್ವ ಅನುಗ್ರಹ ಇದು ಬಹಳ ಕಷ್ಟ ಇದೆ. ಸ್ವ ಅನುಗ್ರಹ ಬಿಟ್ಟು ಪರ ಅನುಗ್ರಹ ಮಾಡೋದು ಸರಳ ಇದೆ. ಮಿಥ್ಯಾದೃಷ್ಟಿ ಜೀವಿಗಳು ಕೂಡ ದಯ ಮಾಡಬಹುದು. ಅಭವ ಜೀವ ದಿಗಂಬರ ಅವಸ್ಥೆಯನ್ನು ಹೊಂದಿ ಮುನಿ ಅವಸ್ಥೆಗೆ ಬಂದಾಗ ದ್ರವ್ಯಲಿಂಗ ಬಂತು. ಎಷ್ಟು ದೊಡ್ಡ ಅನುಕಂಪ ಆಯಿತು. ಜಗತ್ತಿನ ಎಲ್ಲಾ ಪ್ರಾಣಿಗಳನ್ನ ನಾನು ರಕ್ಷಿಸಬೇಕು, ಉಪಕಾರ ಮಾಡಬೇಕು ಅನ್ನುವಂಥ ಅನುಕಂಪ ಭಾವ ಬಂತು. ಆದರೆ ನನ್ನನ್ನು ನಾನು ಸಂಸಾರದ ದುಃಖಗಳಿಂದ, ಚತುರ್ಗತಿಯ ಭ್ರಮಣೆಯಿಂದ, ಚತುರ್ಗತಿಯ ದುಃಖಗಳಿಂದ ಹೊರತೆಗೆಯಬೇಕು ಅಂತಕ್ಕಂಥ ಅನುಕಂಪ ಭಾವ ಯಾಕೆ ಬರಲಿಲ್ಲ? ಅದು ಅಭವ್ಯ. ಸ್ವ ಅನುಗ್ರಹ ಮಾಡತಕ್ಕಂತಹ ಶಕ್ತಿ ಅದಕ್ಕಿಲ್ಲ. ಪರ ಅನುಗ್ರಹ ಮಾಡತಕ್ಕಂಥದ್ದು ಸಾಮಾನ್ಯವಾಗಿ ಭವ್ಯ ಅಭವ್ಯ ಎಲ್ಲರಲ್ಲೂ ಇರ್ತದೆ. ಆದರೆ ಸ್ವ ಅನುಗ್ರಹ ಮಹತ್ವಪೂರ್ಣ ಇದೆ. ಸ್ವ ಅನುಗ್ರಹದ ಜೊತೆಯಲ್ಲಿ ಪರ ಅನುಗ್ರಹ ಇರಬೇಕು. ಇದು ಸಮ್ಯಕ್ ದೃಷ್ಟಿ ಜೀವಿಯ ಅನುಕಂಪ ಲಕ್ಷಣ. ಆದಹಿದಂ ಕಾದವ್ವಂ ಆದಹಿದ ಪರಹಿದಂ ಚ ಕಾದವ್ವಂ ಆದಹಿದ ಪರಹಿದಾದು ಆದಹಿದಂ ಸುಟ್ಟು ಕಾದವ್ವಂ. ಆತ್ಮಹಿತವನ್ನು ಮಾಡಿಕೊಳ್ಳಬೇಕು, ಇದು ಮೊದಲನೇ ಮಾತು. ನಂತರ ಪರರ ಹಿತ.
ಆತ್ಮಹಿತವನ್ನ ಮೊದಲು ಮಾಡಿಕೊಳ್ಳಬೇಕು, ಪರಹಿತವನ್ನು ಆತ್ಮಹಿತವನ್ನು ಎರಡನ್ನೂ ಮಾಡಿಕೊಳ್ಳಬೇಕು. ಆದರೆ ಆತ್ಮಹಿತ ಮತ್ತು ಪರಹಿತ ಈ ಎರಡರಲ್ಲಿ ಯಾವುದನ್ನ ಒಳ್ಳೆಯದಾಗಿ ಮಾಡಿಕೊಳ್ಳಬೇಕು ಅಂತಂದ್ರೆ ಸ್ವಹಿತವನ್ನೇ ಒಳ್ಳೆಯದಾಗಿ ಮಾಡಿಕೊಳ್ಳಬೇಕು. ತನ್ನ ಮೇಲೆ ಅನುಗ್ರಹವನ್ನ ಹೆಚ್ಚಿಗೆ ಮಾಡಿಕೊಳ್ಳಬೇಕು. ಮುಖ್ಯ ಗುರಿ, ಮುಖ್ಯ ಲಕ್ಷ್ಯ ನನ್ನ ಕಲ್ಯಾಣವಾಗಲಿ ಅನ್ನುವಂತಹ ಧ್ಯೇಯ ಇದ್ದಾಗ ಪರರಹಿತವನ್ನ ಮಾಡುವಾಗಲೂ ಕೂಡ ತನ್ನ ಕಲ್ಯಾಣ ಆಗುತ್ತಿರ್ತದೆ. ಮತ್ತು ತನ್ನ ಕಲ್ಯಾಣ ಯಾವಾಗಲೂ ನಿರಂತರವಾಗಿ ಆಗ್ತಿರ್ತದೆ. ಆದರೆ ತನ್ನ ಕಲ್ಯಾಣದ ಲಕ್ಷ್ಯವನ್ನ ತ್ಯಾಗ ಮಾಡಿ ಪರಕಲ್ಯಾಣವನ್ನಷ್ಟೇ ಮಾಡೋದಾದ್ರೆ ಪರಕಲ್ಯಾಣ ಅಷ್ಟೇ ಆಗ್ತದೆ, ತನ್ನ ಕಲ್ಯಾಣ ಆಗುವುದಿಲ್ಲ. ಪರಾನುಕಂಪ, ಸ್ವಾನುಕಂಪ, ತನ್ನ ಆತ್ಮನನ್ನ ಚತುರ್ಗತಿಯ ದುಃಖಗಳಿಂದ ಹೊರತೆಗಿತಕ್ಕಂತಹ ಪರಿಣಾಮಗಳು ಸಮ್ಯಕ್ ದೃಷ್ಟಿ ಜೀವಿಗಳಲ್ಲಿ ಇರಲೇಬೇಕು. ಇದು ಇಲ್ಲ ಅಂತಂದ್ರೆ ಸಮ್ಯಕ್ ದೃಷ್ಟಿ ಅಲ್ಲ. ಪರಾನುಕಂಪ ಅಷ್ಟೇ ಲಕ್ಷಣ, ಸಮ್ಯಕ್ತೋದ ಲಕ್ಷಣ ಅಲ್ಲ. ಸ್ವಪರ ಎರಡೂ ಇರಬೇಕು. अनुकंपा का अर्थ कृपा है। सब जीवों पर अनुग्रह करना अनुकंपा है। यह मैत्री भाव का नाम अनुकंपा है। मध्यस्थ भाव का नाम अनुकंपा है। मैत्री भाव ಎಲ್ಲಾ ಜೀವಿಗಳ ಮೇಲೆ ಮೈತ್ರಿ ಭಾವವನ್ನು ಮಾಡುವುದು ಯಾವಾಗ ಸಾಧ್ಯ? ಎಲ್ಲ ಜೀವಿಗಳ ಜೊತೆಯಲ್ಲಿ ಮೈತ್ರಿ. ಮೈತ್ರಿ ಅಂತಂದ್ರೆ ಮೈತ್ರಿ, ಮಿತ್ರತೆ, ದೋಸ್ತಿ. ಎಲ್ಲಾ ಜೀವಿಗಳ ಮೇಲೆ ದೋಸ್ತಿ ಭಾವ, ಮೈತ್ರಿ ಭಾವ. ದೋಸ್ತಿ ಅಂತಂದ್ರೆ ಮಿತ್ರರನ್ನ ಬಡಿಬೇಕಾ, ದುಃಖ ಕೊಡಬೇಕಾ, ಕೊಲ್ಲಬೇಕಾ, ಹಿಂಸೆ ಮಾಡಬೇಕಾ? ಅಲ್ಲ, ಇದು ಮಿತ್ರತೆ ಅಲ್ಲ. ಷಟ್ಕಾಯಿಕ ಜೀವಿಗಳು ನನ್ನಿಂದ ಯಾವೂ ಕೂಡ ಸಾಯಬಾರದು, ಯಾವಾಗಲೂ ಅವುಗಳು ಸುಖದಲ್ಲಿರಲಿ, ನನ್ನಿಂದ ಅಭಯದಾನವನ್ನು ಪ್ರಾಪ್ತ ಮಾಡಿಕೊಂಡು ಯಾವಾಗಲೂ ಸುಖವನ್ನು ಅನುಭವಿಸಲಿ ಅನ್ನುವಂತಹ ಪರಿಣಾಮಗಳು ಇದ್ದಿರಬೇಕು. ಇದು ಯಾರಲ್ಲಿರ್ತದೆ? ಸಂಯಮಿಗಳಲ್ಲಿ. ಷಟ್ಕಾಯಿಕ ಜೀವಿಗಳ ವಿಷಯದಲ್ಲಿ ಮೈತ್ರಿ ಭಾವವನ್ನು ತಾಳಬೇಕು. 5ನೇ ಗುಣಸ್ಥಾನದಲ್ಲಿ ಈ ಮೈತ್ರಿ ಭಾವ ಇಲ್ಲ. 5ರಿಂದ 4 ಕೆಳಗಿನ ಗುಣಸ್ಥಾನಗಳಲ್ಲಿ ಎಲ್ಲಿಯೂ ಕೂಡ ಈ ಮೈತ್ರಿ ಭಾವ ಇಲ್ಲ. ಮೈತ್ರಿ ಭಾವವನ್ನು ಇಟ್ಟುಕೊಂಡು ಅಭ್ಯಾಸ ನಡೆದಿದೆ. ಅದರೊಳಗೆ ಕೇವಲ ಏಕದೇಶ ತ್ರಸಜೀವಿಗಳಿಗೆ ಮೈತ್ರಿ ಭಾವವನ್ನು ತಾಳಿದ್ದಾನೆ. ನಾನು ತ್ರಸಜೀವಿಗಳನ್ನು ಸಂಕಲ್ಪಪೂರ್ವಕವಾಗಿ ಹಿಂಸೆ ಮಾಡುವುದಿಲ್ಲ. ಇದೇ ಮೈತ್ರಿ ಭಾವ. ಈ ಮಿತ್ರತ್ವ ವಿಕಾಸ ಆಗಬೇಕು. ಯಾವ ಗುಣಸ್ಥಾನದಲ್ಲಿ ಆಗುವುದು? 6ನೇ ಗುಣಸ್ಥಾನದಲ್ಲಿ. ಸಂಸಾರದಲ್ಲಿರತಕ್ಕಂತಹ ಜೀವಿಗಳ ನಿಜವಾದ ಮಿತ್ರ ಯಾರು ಅಂತಂದ್ರೆ ಈ ಜಗತ್ತಿನಲ್ಲಿ ಸಂಯಮಿ ಮುನಿಗಳೇ ಮಿತ್ರರು. ಎಲ್ಲರ ಹಿತವನ್ನು ಬಯಸುವಂತವರು. ಎಲ್ಲರ ಹಿತವನ್ನು ಬಯಸುವಂತವರು ಯತಿಗಳು. ಮಾಧ್ಯಸ್ಥ ಭಾವಂ ವಿಪರೀತ ವೃತ್ತವು ಸಾಮಾಯಿಕದಲ್ಲಿ ಸಾಮಾಯಿಕ ಪಾಠದಲ್ಲಿ ಅದರಲ್ಲೂ ಕೂಡ ಇದೆ. ಮಾಧ್ಯಸ್ಥ ಭಾವ ಅಂದರೆ ಅನುಕಂಪ ಅಲ್ಲ. ಮಾಧ್ಯಸ್ಥ ಭಾವ ಇಡುವುದು ಕೂಡ ಅನುಕಂಪ. ಮಾಧ್ಯಸ್ಥ ಅಂದರೆ ಮಾಧ್ಯಸ್ಥಿಕೆ. ಯಾರಲ್ಲಿ ಮಾಧ್ಯಸ್ಥಿಕೆ? ವಿಪರೀತ ವೃತ್ತಿಯನ್ನು ಹೊಂದಿರತಕ್ಕಂತಹ ಜೀವಗಳಲ್ಲಿ ಮಾಧ್ಯಸ್ಥ ಭಾವ ಅಂದರೆ ಅಡ್ನಾಡ ಜೀವಿಗಳಲ್ಲಿ ಮಾಧ್ಯಸ್ಥ ಭಾವ. ವಿಪರೀತ ವೃತ್ತಿ ಅಂತಂದ್ರೆ ಅಡ್ನಾಡ್ತನ ಅಂತಾರಲ್ಲ ಅದು. ಹುಂಬ
ಮುಂಬ ಹಿಡಿದು ಓಡಲ್ಲ, ಅಡ್ತಿಡ್ಡು ಓಡ್ತಾನು. ತಂಬಾಕು ತಪ್ಪಲೆಲ್ಲ ಮುರಿದು ಬಿಡ್ತಾವು. ಮಾಧ್ಯಸ್ಥ ಇರಬೇಕು ಅಂದ್ರೆ ಏನು? ಮಾಧ್ಯಸ್ಥಿಕೆಯಿಂದ ನಡೆದುಕೊಳ್ಳಬೇಕು ವಿಪರೀತ ಪರಿಣಾಮವುಳ್ಳ ಜೀವಗಳಲ್ಲಿ. ಯಾರು ಹೇಳಿದ್ರೆ ಕೇಳಲ್ಲ, ಆವಾಗ ನೀವೇನ್ ಮಾಡ್ತೀರಿ? ಸ್ವಾಭಾವಿಕವಾಗಿ ಮೌನ ಆಗ್ತೀರಿ. ಇದೇ ಮಾಧ್ಯಸ್ಥಿಕೆ. ಅಪೇಕ್ಷೆನೂ ಮಾಡಲ್ಲ, ಉಪೇಕ್ಷೆನೂ ಮಾಡುವುದಿಲ್ಲ, ಎರಡೂ ಇಲ್ಲ. ಎಲ್ಲಿ ಅಪೇಕ್ಷೆ ಮತ್ತು ಉಪೇಕ್ಷೆ ಇರುವುದಿಲ್ಲವೋ ಅಲ್ಲಿ ಮಾಧ್ಯಸ್ಥಿಕೆ ಇರ್ತದೆ. ಆ ತರ ಒಮ್ಮೊಮ್ಮೆ ಆಗ್ತಿರಲ್ಲ, ಯಾವುದೇ ಮಕ್ಕಳ ವಿಷಯದಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು, ಕೇಳಲಿಲ್ಲ ಮಾತು ಯಾರು ಅಂತಂದ್ರೆ ಅವರ ವಿಷಯದಲ್ಲಿ ಉಪೇಕ್ಷೆನೂ ಮಾಡಲಿಕ್ಕೆ ಬರೋಲ್ಲ ಮತ್ತು ಅಪೇಕ್ಷೆನೂ ಮಾಡಲಿಕ್ಕೆ ಬರೋಲ್ಲ. ಈ ತರ ಆಗಿಬಿಡ್ತದೆ ಅಲ್ಲ. ಅದಕ್ಕೆ ಮಾಧ್ಯಸ್ಥ ಆಗ್ತೀರಿ, ಮೌನ ಆಗ್ತೀರಿ. ಮೌನ ಆಗ್ತಿರಲ್ಲ, ಗಪ್ಪ ಕೂಡು. ಇದೇ ಮಾಧ್ಯಸ್ಥಿಕೆ. ಮಕ್ಕಳು ಮಾತು ಕೇಳಲಿಲ್ಲ ಅಂತಂದ್ರೆ ಮೌನ ಆಗಿಬಿಡ್ತೀರಿ. ಸಮ್ಯಕ್ ದೃಷ್ಟಿಯ ಲಕ್ಷಣ ಇದು. ಮಾಧ್ಯಸ್ಥನೂ ಆಗಿರಬೇಕು. ಯಾರಲ್ಲಿ ವಿಪರೀತ ವೃತ್ತಿಯನ್ನ ಹೊಂದಿರತಕ್ಕಂತಹ ಜೀವಿಗಳನ್ನ ದ್ವೇಷ ಮಾಡೋದಿಲ್ಲ, ಮಾಧ್ಯಸ್ಥ ಆಗಿಬಿಡಬೇಕು. ಅಪೇಕ್ಷೆನೂ ಮಾಡಬಾರ್ದು, ಉಪೇಕ್ಷೆನೂ ಮಾಡಬಾರ್ದು, ಮಾಧ್ಯಸ್ಥ, ಮೌನ. ಇವು ಗುಣಗಳು. ಯಾವುದರ ಗುಣಗಳು? ಸಮ್ಯಕ್ತ್ವದ ವ್ಯಾವಹಾರಿಕ ಗುಣಗಳು. ಪ್ರಶಮ, ಸಂವೇಗ, ಅನುಕಂಪ ಮತ್ತು ಆಸ್ತಿಕೆ ಅನ್ನತಕ್ಕಂಥ ಈ ಎಲ್ಲ ಗುಣಗಳು ವ್ಯಾವಹಾರಿಕ ಗುಣಗಳು. ಅದಕ್ಕಾಗಿ ಇದನ್ನ ವ್ಯವಹಾರ ಸಮ್ಯಕ್ತ್ವದ ಲಕ್ಷಣ ಅಂತ ಹೇಳಿದ್ರು. ವ್ಯವಹಾರ ಸಮ್ಯಕ್ ದರ್ಶನದ ಲಕ್ಷಣಗಳು. ವ್ಯವಹಾರ ಸಮ್ಯಕ್ ದರ್ಶನ ಎಲ್ಲಿ ತನಕ ಇರ್ತದೆ? 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನದ ಪ್ರವೃತ್ತಿ ಪರಕ 7ನೇ ಗುಣಸ್ಥಾನದವರೆಗೆ ಇರ್ತದೆ ವ್ಯವಹಾರ ಸಮ್ಯಕ್ತ್ವ. ಇನ್ನು ಧ್ಯಾನಾವಸ್ಥೆಯಲ್ಲಿ ನಿಶ್ಚಯ ಸಮ್ಯಕ್ತ್ವ ಇದೆ, ವೀತರಾಗ ಸಮ್ಯಕ್ತ್ವ ಇದೆ. ವೀತರಾಗ ಸಮ್ಯಕ್ತ್ವ ಇರುವಾಗ ಇವುಗಳು ಬೇಕಾಗಿಲ್ಲ. ವೀತರಾಗ ಸಮ್ಯಕ್ತ್ವ ಇರುವಾಗ ಕೇವಲ ಆತ್ಮಾನುಭೂತಿ ಇದೆ, ಆತ್ಮಚಿಂತನೆ ಇದೆ, ಮನಸ್ಸಿನ ಏಕಾಗ್ರತೆ ಇದೆ. ಅದು ನಿಶ್ಚಯ ಸಮ್ಯಕ್ ದರ್ಶನ ಬದುಕಿನ ಸಾರ. ಅದು ಪ್ರಾಪ್ತವಾಯಿತು ಅಂತಂದ್ರೆ ಜಗತ್ತಿನಲ್ಲಿ ಅದಕ್ಕಿಂತ ಹೆಚ್ಚಿನ ಸುಖದ ವಸ್ತು ಇನ್ಯಾವುದೂ ಇಲ್ಲ. ನಿಶ್ಚಯ ಸಮ್ಯಕ್ತ್ವ ಎಲ್ಲಕ್ಕಿಂತ ಹೈಯೆಸ್ಟ್ ಸುಖದ ಸ್ಥಾನದು ನಿಶ್ಚಯ ಸಮ್ಯಕ್ತ್ವದ ಸ್ಥಾನ. ಇದೇ ಆತ್ಮಸುಖ. ಇದರ ಸಿದ್ಧಿಗಾಗಿಯೇ ಇವೆಲ್ಲ ವ್ಯವಹಾರದ ಲಕ್ಷಣಗಳು ಬೇಕು. ಪ್ರಶಮ, ಸಂವೇಗ, ಅನುಕಂಪ, ಆಸ್ತಿಕ್ಯ, ಈ ಬಾಹ್ಯ ಲಕ್ಷಣಗಳು ಬೇಕು. स्वतः सिद्ध तत्वों के सद्भाव में निश्चय भाव रखना तथा धर्म के हेतु और धर्म के फल में आत्मा की अस्थि आदि रूप बुद्धि का होना आस्तिक्य है. ಸ್ವತಃ ಸಿದ್ಧ ತತ್ವಕ್ಕೆ ಸದ್ಭಾವ ಮೇ. ತತ್ವಗಳು ನಾವು ಹೇಳುವುದರಿಂದ ಇವೆ ಅಂತಲ್ಲ, ನಾವು ಹೇಳುವುದರಿಂದ ಇಲ್ಲ ಅಂತನೂ ಅಲ್ಲ. ತತ್ವಗಳು ಸ್ವತಃ ಸಿದ್ಧವಾಗಿವೆ. ಸ್ವತಃ ನಿಸರ್ಗದಿಂದ ಸಿದ್ಧ ತತ್ವಗಳೆಲ್ಲ. ಈ ಸ್ವತಃ ಸಿದ್ಧ ತತ್ವಗಳಲ್ಲಿ ಇವು ಇಲ್ಲ ಅನ್ನುವಂತಹ ಭಾವ ನಾಸ್ತಿಕ್ಯ ಭಾವ. ಇದ್ದದ್ದನ್ನು ಇಲ್ಲ ಅನ್ನೋದು ಇದು ನಾಸ್ತಿಕ್ಯ ಭಾವ. ಮತ್ತು ಯಾವುದು ಇದೆ ಅದನ್ನ ಇದೆ ಅಂತ ಹೇಳೋದು ಇದು ಆಸ್ತಿಕ್ಯ ಭಾವ. ತತ್ವಗಳು ಎಷ್ಟು? 7. 7ರಲ್ಲಿ ಒಂದು ಕಡಿಮೆ ಮಾಡಿ ಹೇಳಿತು ಅಂತಂದ್ರೆ ನಾಸ್ತಿಕ್ಯ ಆಯಿತು. ಯಾಕೆಂದ್ರೆ 7ನೇದ್ದು ಇದೆ, 7ನೇದ್ದು ಇಲ್ಲ ಅಂತಂದ್ರೆ ಹೇಳ್ಬಹುದಾಗಿತ್ತು. 7ನೇದ್ದು ಇರ್ತಿರ್ಲಿಲ್ಲ, ಆವಾಗ ನಾವು ಇಲ್ಲ ಅಂತಂದ್ರೆ ಅದು ಆಸ್ತಿಕ್ಯ ಭಾವ.
ಇದ್ದದ್ದನ್ನು ಇಲ್ಲ ಅಂತ ಹೇಳಿದ್ರೆ ಅದು ನಾಸ್ತಿಕ್ಯ ಭಾವ. ಮೋಕ್ಷ ಇದೆ, ಸಂವರ, ನಿರ್ಜರ, ಬಂಧ, ಜೀವ, ಅಜೀವ, ಇವೆಲ್ಲ ತತ್ವಗಳು ಇವೆ ಅನ್ನೋದು ಆಸ್ತಿಕ್ಯ ಭಾವ. ಇದರೊಳಗೆ ಒಂದು, ಎರಡು ಅಥವಾ ಎಲ್ಲ ಇಲ್ಲ ಅಂತ ಅನ್ನೋದು ನಾಸ್ತಿಕ್ಯ ಭಾವ. ಇನ್ನು ಉಪಯುಕ್ತ प्रशमादि गुणಗಳಲ್ಲಿ गुणों के अतिरिक्त सम्यक दर्शन के 8 गुण और भी प्रसिद्ध हैं, जैसा कि निम्नलिखित गाथा से स्पष्ट हैं. संवेगो निवेगो निंदा गरुहाय ऊसमो भक्ति वच्छलम अनुकंपा 8 गुणा होन्ति सम्मत्ति. संवेग, निर्वेग, ನಿಂದಾ, ಗರ್ಹ, ಉಪಶಮ, ಭಕ್ತಿ, ವಾತ್ಸಲ್ಯ ಮತ್ತು ಅನುಕಂಪ ಇವು ಸಮ್ಯಕ್ತ್ವದ 8 ಗುಣಗಳು. ಸಮ್ಯಕ್ತ್ವದಲ್ಲಿ ಸಂವೇಗಿರಬೇಕು, ಅಂದರೆ ವೈರಾಗ್ಯ ಬೇಕು. ಸಮ್ಯಕ್ತ್ವ ಇದ್ದಲ್ಲಿ ನಿರ್ವೇಗ ಅಂದರೆ ಭಯ ಬೇಕು, ಪಂಚೇಂದ್ರಿಯ ವಿಷಯ ಕಷಾಯಗಳಿಂದ ಭಯ ಬೇಕು. ನಿಂದ, ಏನಾದರೂ ದೋಷ ಉತ್ಪನ್ನ ಆದಾಗ ಅದು ನನ್ನ ದೋಷ ಅನ್ನತಕ್ಕಂತಹ ಸ್ವೀಕಾರ ಬುದ್ಧಿ ಬೇಕು. ತನ್ನದಿದ್ರೂ ಕೂಡ ಪರರ ಮೇಲೆ ಹಾಕೋದು ಇಂಥ ಬುದ್ಧಿ ಅಲ್ಲ. ತನ್ನ ದೋಷವನ್ನು ತನ್ನದೇ ಅನ್ನುವಂತಹ ಬುದ್ಧಿ ಸಮ್ಯಕ್ತ್ವದಲ್ಲಿ ಇರ್ತದೆ, ಅದು ಬೇಕು. ಗರ್ಹ, ಗುರುವಿನಲ್ಲಿ ಹೇಳಿಕೊಳ್ಳಬೇಕು. ಏನಾದರೂ ದೋಷ ಆದಾಗ ಅದಕ್ಕೆ ಪ್ರಾಯಶ್ಚಿತ್ತವಾಗತಕ್ಕಂತಹ ಒಂದು ವಿಧಿ ಇದೆ. ಆ ಪ್ರಾಯಶ್ಚಿತ್ತ ಆತ್ಮ ಪರಿಣಾಮಗಳ ವಿಶುದ್ಧಿಗಾಗಿ ಪ್ರಾಯಶ್ಚಿತ್ತ ತಕ್ಕೊಳ್ಳುವುದಕ್ಕಾಗಿ ಗರ್ಹ, ಗುರುವಿನ ಮುಂದೆ ದೋಷಗಳನ್ನು ತೋಡಿಕೊಳ್ಳುವುದಕ್ಕೆ, ದೋಷವನ್ನು ಹೇಳಿಕೊಳ್ಳುವುದಕ್ಕೆ ಗರ್ಹ ಅಂತಾರೆ. ಗರ್ಹಾಭಾವ ಬೇಕು. ಆಮೇಲೆ ಉಪಶಮ, ಕಷಾಯಗಳ ಮಂದತೆ ಬೇಕು, ಅದೇ ಮೇಲೆ ಹೇಳಿರತಕ್ಕಂಥ ಪ್ರಶಂಭಾವ. ಆಮೇಲೆ ಭಕ್ತಿ ಬೇಕು. ಭಕ್ತಿಯಲ್ಲಿ ವಿನಯ ಕಂಡು ಬರ್ತದೆ. ಎಲ್ಲಿ ಭಕ್ತಿ ಇದೆ ಅಲ್ಲಿ ವಿನಯ ಇದೆ, ಭಕ್ತಿನೂ ಬೇಕು. ವಾತ್ಸಲ್ಯ, ಅದರ ಬಗ್ಗೆ ಒಂದು ಪ್ರೀತಿ ಬೇಕು. ಯಾತರ ಬಗ್ಗೆ? ಪರಮಾರ್ಥದ ಬಗ್ಗೆ ಒಂದು ಪ್ರೀತಿ ಬೇಕು. ತನ್ನ ಆತ್ಮನ ಬಗ್ಗೆ ಮತ್ತು ತತ್ವಗಳ ಬಗ್ಗೆ, ಸಪ್ತ ತತ್ವಗಳ ಬಗ್ಗೆ, ಮತ್ತು ಆ ಸಪ್ತ ತತ್ವಗಳನ್ನ ಪಾಲಿಸುವಂತಹ ಸತ್ವ ತತ್ವಗಳ ಶ್ರದ್ಧೆಯನ್ನು ಹೊಂದಿರತಕ್ಕಂಥ ಮೋಕ್ಷ ಮಾರ್ಗಿಗಳ ಮೇಲೆ, ಅಂದರೆ ದೇವಶಾಸ್ತ್ರ ಮತ್ತು ಗುರು, ಇವರ ಮೇಲೆ ಪ್ರೀತಿ ಬೇಕು. ಯಾಕೆಂದರೆ ಮಾರ್ಗ ನಮಗೆ ಅವರಿಂದ ಸಿಗೋದು. ಅವರನ್ನು ಬಿಟ್ಟರೆ ಇನ್ಯಾರೂ ಸಂಸಾರದಲ್ಲಿ ಈ ಪರಮಾರ್ಥ ಮಾರ್ಗವನ್ನು ಹೇಳಿಕೊಡುವಂತವರಿಲ್ಲ. ಅದಕ್ಕಾಗಿ ಅವರ ಪ್ರೀತಿ, ತತ್ವಗಳ ಪ್ರೀತಿ ಮತ್ತು ತನ್ನ ಸ್ವಂತದ ಆತ್ಮನ ಪ್ರೀತಿ ಬೇಕು. ಇವು ಸಮ್ಯಕ್ತ್ವದ ಅನ್ಯ ಗುಣಗಳು. 8 ಗುಣಗಳಿವೆ ಇವು. ಅನುಕಂಪ ಅಂತಂದ್ರೆ ಮೇಲೆ ಹೇಳಿರತಕ್ಕಂತಹ ದಯಾಭಾವ, ತನ್ನ ಮೇಲೆ ಮತ್ತು ಪರರ ಮೇಲೆ ಇರುವಂತಹ ದಯಾಭಾವ ಬೇಕು. ಈ ರೀತಿ ಸಮ್ಯಕ್ತ್ವಕ್ಕೆ 8 ಅನ್ಯ ಗುಣಗಳು ಕೂಡ ಇವೆ. वास्तव में 8 गुण उपयुक्त प्रशमादि 4 गुणों में अतिरिक्त नहीं हैं, क्योंकि संवेग, उपशम, अनुकंपा ये 3 गुण तो प्रशमादि 4 गुणों में नामोक्त ही हैं. उसमें नामोक्त ही हैं, निर्वेग, संवेग पर्यायवाची हैं तथा भक्ति और वात्सल्य संवेग के अभिव्यंजक होने से उसमें गतार्थ हैं तथा निंदा और गर्हा, उपशम, प्रशम के अभिव्यंजक होने से उसमें गतार्थ हो जाते हैं. ಈ ಕೆಲವೊಂದು ಗುಣಗಳೇನಿವೆ ಒಂದರಲ್ಲಿ ಮತ್ತೊಂದು ಸಮಾವೇಶ ಆಗಿಬಿಡುತ್ತದೆ. ಸಾಮೀಪ್ಯ ಅರ್ಥವನ್ನು ಹೊಂದಿರತಕ್ಕಂಥ ಒಂದಕ್ಕೊಂದು ಯಾವುದರ ಹೆಸರು ತಗೊಂಡ್ರು ಅದು ಕಂಡು ಬರ್ತದೆ, ಅದರ ಹೆಸರು ತಗೊಂಡ್ರೆ ಇದು ಕಂಡು ಬರ್ತದೆ. ಆ ತರದ ಗುಣಗಳಲ್ಲಿ ಒಂದು ಪರಸ್ಪರದಲ್ಲಿ ಅರ್ಥದ ಅಪೇಕ್ಷೆಯಿಂದ ಹೊಂದಾಣಿಕೆ ಇದೆ. ಅನುಕಂಪ ಅನ್ರಿ, ದಯಾ ಅನ್ರಿ, ಎಲ್ಲ ಒಂದೇ ಅಲ್ಲ. ಅನುಕಂಪ, ದಯಾ, ಆಮೇಲೆ ಸಂವೇಗ, ಉಪಶಮ,
ಸಂವೇಗ ವೈರಾಗ್ಯ ಎಲ್ಲಿದೆಯೋ ಅಲ್ಲಿ ಉಪಶಮ ಇದ್ದೇ ಇದೆ. ಆಮೇಲೆ ಉಪಶಮದಲ್ಲಿ ವೈರಾಗ್ಯದಲ್ಲಿ ಏನು ವ್ಯತ್ಯಾಸ? ಏನೂ ಇಲ್ಲ ಆ ತರ ನೋಡಿದರೆ. ಆದ್ರೂ ಕೂಡ ಅರ್ಥದ ಭೇದ ದೃಷ್ಟಿಯಿಂದ ಕಂಡು ಬಂತು ಅಂತಂದ್ರೆ ಅರ್ಥ ಬೇರೆ ಇದೆ, ಅಭೇದ ದೃಷ್ಟಿಯಿಂದ ವಿಚಾರ ಮಾಡಿತು ಅಂತಂದ್ರೆ ಎಲ್ಲದರ ಅರ್ಥ ಒಂದೇ ಇದೆ. ಇನ್ನು ಮುಂದಿನ ಪೇಜ 32ನೇ ಪೇಜ್ದಲ್ಲಿ ಸಮ್ಯಕ್ತವನ್ನ ಪ್ರಾಪ್ತ ಮಾಡಿಕೊಂಡಿರತಕ್ಕಂಥ ಇದೊಂದು ಮುಖ್ಯ ಚಾಪ್ಟರ್ ಇದೆ. ಸಮ್ಯಕ್ತವನ್ನ ಪ್ರಾಪ್ತ ಮಾಡಿಕೊಂಡಿರತಕ್ಕಂತಹ ಜೀವಿ ಆ ಸಮ್ಯಕ್ತವನ್ನ ಘಾತ ಮಾಡತಕ್ಕಂಥ ಅಂತರಂಗ ಪರಿಸ್ಥಿತಿ ಏನಿರ್ತದೆ ಅದರ ವಿಷಯದಲ್ಲಿ ಬಹಳ ಚೆನ್ನಾಗಿ ಚರ್ಚೆ ಇದೆ. ಇದು ಲಾಸ್ಟ್ ಚಾಪ್ಟರ್. मुख्य रूप से सम्यक, हाँ खेल रहे हैं, बहुत चलो इतने मुख्य रूप से सम्यक दर्शन को घातने वाली दर्शन मोहनी की 3 प्रकृतियां हैं, मिथ्यात्व, सम्यक प्रकृति. इनमें मिथ्यात्व का अनुभाग सबसे अधिक है, उससे अनंतवे भाग सम्यक मिथ्यात्व का है, उससे अनंतवे भाग सम्यक प्रकृति का है. ಅನುಭಾಗ ಶಕ್ತಿ, ಫಲದಾಯಕ ಶಕ್ತಿ ಇರ್ತದೆ ಅಲ್ಲ, ಅದು ಕಡಿಮೆ ಆಗ್ತಾ ಆಗ್ತಾ ಬಂದಿದೆ 3ರಲ್ಲಿ. ಅನಂತ ಗುಣಿತ ಶಕ್ತಿ ಮಿಥ್ಯಾತ್ವದಲ್ಲಿ, ಅದರಿಂದ ಅನಂತವ ಭಾಗ ಸಮ್ಯಕ್ ಮಿಥ್ಯಾತ್ವದಲ್ಲಿ, ಅದಕ್ಕಿಂತ ಅನಂತವ ಭಾಗ ಸಮ್ಯಕ್ ಪ್ರಕೃತಿಯಲ್ಲಿ. ಈ ತರ ಕಡಿಮೆ ಆಗ್ತಾ ಫಲದಾಯಕ ಶಕ್ತಿ ಕಮ್ಮಿ ಆಗ್ತದೆ. ಅದಕ್ಕಾಗಿ ಸಮ್ಯಕ್ ಪ್ರಕೃತಿಯ ಉದಯದಲ್ಲಿ ಸಮ್ಯಕ್ ದರ್ಶನದ ಘಾತ ಆಗೋಲ್ಲ, ಸ್ವಲ್ಪ ಚಲ್ಮಲ್ ಅಗಾಢ ದೋಷ ಉತ್ಪನ್ನ ಆಗ್ತವೆ ವಿನಃ ಘಾತ ಆಗೋದಿಲ್ಲ. इनमें सम्यक प्रकृति देशघाती है, उसके उदय से सम्यक दर्शन का घात तो नहीं होता, किंतु चल मलिन और आघाड़ दोष लगते हैं. यह अरहंत आदि मेरे हैं, ये अरहंत आदि मेरे हैं ಅಂದ್ರೆ ಈ ಅರ್ಹಂತರಿದಾರಲ್ಲ ಮಂದಿರದಾಗ ನಾನಾ ಮೂರ್ತಿ ಕುಣಿಸಿದ್ದನ್ನ, ಅದಕ್ಕೆ ಇವರು ನಮ್ಮವರು, ಈ ಅರ್ಹಂತರು ನಮ್ಮವರು. ಪ್ರತಿಷ್ಠಾ ಮಾಡಿ ಕುಣಿಸಿ ಅದರ ಸ್ವಂತದ ಖರ್ಚದಿಂದಾಗಿ ಅದಕ್ಕೆ ನನ್ನದು ಅನ್ನುವಂತಹ ವಿಚಾರ. ಯಾವ ಪ್ರಕೃತಿಯ ಪರಿಣಾಮ ಇದು? ಸಮ್ಯಕ್ ಪ್ರಕೃತಿಯ ಪರಿಣಾಮ, ಸಮ್ಯಕ್ತ ಪ್ರಕೃತಿಯ ಉದಯದ ಫಲ. ये दूसरे के हैं. ಈಚೆ ಕಡೆದ ವೇದ ಏನೈತಿ ಅದು ಅವ್ರದೈತಿ, ಅದು ದೊಡ್ಡ ಬಸ್ತಿ ಏನೈತಿ ಅದು ನಮ್ದ, ಮತ್ತೆ ಈ ಕಡೆದೇನೈತಿ ಅದು ಬೇರೆದವ್ರದ. ಈ ತರದ ವಿಚಾರಗಳು ಮಂದಿರಗಳಲ್ಲಿ, ಅರಿಹಂತರಲ್ಲಿ, ಕ್ಷೇತ್ರದಲ್ಲಿ, ಊರಲ್ಲಿ, ಧರ್ಮಾತ್ಮರಲ್ಲಿ ಅವರು ನಮ್ಮವರು ಇವರು ನಿಮ್ಮವರು. ಈ ತರ ಎಲ್ಲರೂ ಅರ್ಹಂತರಿದ್ದಾರಲ್ಲ, ವೀತರಾಗಿಗಳು. ವೀತರಾಗಿರ್ಬೇಕು, ಅದು ಮುಖ್ಯ. ರಾಗ ಅಷ್ಟಿರಬಾರದು. ರಾಗ ಯಾರಲ್ಲಿದೆ ಅವ್ರಿಗೆ ನಮ್ಮವರಲ್ಲ ಅಂತ ಅನ್ರಲಿಲ್ಲ, ಯಾರು ಬೇಡ ಅಂತ. ರಾಗ ಇದ್ದದ್ದು ನಮ್ದಲ್ಲ, ವೀತರಾಗಿದ್ದದ್ದೆಲ್ಲ ನಮ್ದೇ. ಈ ತರ ಸಮ್ಯಕ್ ಪ್ರಕೃತಿಯ ಉದಯದಲ್ಲಿ ಆಯತನಗಳಲ್ಲಿ ನಮ್ಮದು ನಿಮ್ಮದು ಅನ್ನತಕ್ಕಂಥ ಭಾವ ಇರಬಾರದು. ಆದರೆ ಸಮ್ಯಕ್ ಪ್ರಕೃತಿ ಉದಯದ ಅವಸ್ಥೆಯಲ್ಲಿ ಇದು ಆಗಲಿಕ್ಕೆ ಸಾಧ್ಯತೆ ಇದೆ. ಆಯಿತು ಅಂತಂದ್ರೆ ಸಮ್ಯಕ್ ದರ್ಶನದಲ್ಲಿ ಏಕದೇಶ ದೋಷ ಹತ್ತದೆ, ಆಂಶಿಕ ದೋಷ. ಮತ್ತು ಕ್ಷಾಯಿಕ ಸಮ್ಯಕ್ ದರ್ಶನ ಯಾರಿಗಿದೆ ಪಂಚಮ ಕಾಲದಲ್ಲಿ? ಕ್ಷಾಯಿಕ ಇರ್ತಿತ್ತು ಅಂತಂದ್ರೆ ಸಮ್ಯಕ್ ಪ್ರಕೃತಿ ನಾಶ ಆಗಿರ್ತಿತ್ತು. ಕ್ಷಾಯೋಪಶಮ ಸಮ್ಯಕ್ತು ಇದೆಯಲ್ಲ ಎಲ್ಲರಿಗೆ. ಉಪಶಮ ಒಂದು, ಕ್ಷಾಯೋಪಶಮ ಒಂದು. ಪಂಚಮ ಕಾಲದಲ್ಲಿ 2 ಇವೆ. ಅದಕ್ಕೆ ಇವು ಇದ್ದೇ ಇರೋ ಇವು. ಇನ್ನು ಅದರ ಸ್ವರೂಪವನ್ನು ತಿಳ್ಕೊಂಡು ನಾವು ಮಾಡಲಿಲ್ಲ ಅಂತಂದ್ರೆ ಅದು ಫಲ ಕೊಡದೆ ಹೋಗ್ತದೆ. ಸಮ್ಯಕ್ ಪ್ರಕೃತಿ ನಿಯಮದಿಂದ ಫಲ ಕೊಟ್ಟೇ ಹೋಗ್ತದೆ ಅಂತ ಏನು ನಿಯಮ ಇದೆಯೇನು? ಎಷ್ಟೋ ಜನ ಇದ್ದಾರೆ ಯಾವುದೋ ಆಯತನಗಳಲ್ಲಿ ರಾಗದ್ವೇಷ ಮಾಡಲ್ಲ ಅವರು. ಇದು ನಮ್ದು ನಿಮ್ದು ಅನ್ಕೋತ್ ಕೊಂಡಂಗಿಲ್ಲ. ಯಾರ್ದೇನು ಭಗವಂತರು ಎಲ್ಲವ್ರದ್ದು ಇರೋ ಅಂತ ಅಂತಾರಲ್ಲ, ಇಂಥ ವಿಚಾರಗಳು ಇರ್ತವೆ. ಭಗವಂತರು ಎಲ್ಲವರವರು ಇದ್ದಾರೆ, ಎಲ್ಲ ನಮ್ದೇ ಅಂತ ತಿಳ್ಕೊಂಡು ಹೋಗೋರಂತವ್ರು ಇದ್ದಾರಲ್ಲ, ಅವರ ಕ್ಷೌಕ್ಷಮ ಸಮ್ಯಕ್ ದರ್ಶನ ನಿರ್ಮಲ್ ಇದೆ. ಇದು ಯಾವ ದೋಷ? ಇದು ಚಲ್ ದೋಷ.
ಈ ಮಂದಿರ ನಮ್ಮದು, ಈ ಅರ್ಹಂತರು ನಮ್ಮವರು, ಈ ಶಾಸ್ತ್ರ ನಂದು, ಅದು ನಿಮ್ಮದು. ಶಾಸ್ತ್ರದ ವಿಷಯದಲ್ಲೂ ಆಗಬಹುದಲ್ಲ. ದೇವ, ಶಾಸ್ತ್ರ, ಗುರು, ಆಯತನಗಳ ವಿಷಯದಲ್ಲಿ ನಮ್ಮದು ಅನ್ನುವಂಥ ಬುದ್ಧಿ ಚಲದೋಷ. ಈ ಗುರುಗಳು ನಮ್ಮವರು, ಇದು ಚಲದೋಷ. ಸಮ್ಯಕ್ ದರ್ಶನ ಅಂತದೆ, ಗುರುಗಳು ನಮ್ಮವರು ಅಂತೀಯ. ನನ್ ಚಲ್ ಚಲ್ ಹಾಗೆ ಚಲ್. चल दोष हत्ता है, चल चल, वैसा नहीं कहना चाहिए, चल. और ಶಾಂತಿನಾಥ್ ಶಾಂತಿ ಕೆ ಕರ್ತಾ ಹೇ. ನೋಡ್ರಿ, ಮತ್ತೆ ಇದು ಘನಿಷ್ಠ ಆಯ್ತು. ಇದಕ್ಕಿಂತ ಪ್ರೌಢ ದೋಷ ಆಯ್ತು. ಇದು ಚಲ್ ದೋಷ, ಸಣ್ಣ ದೋಷ, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ದೊಡ್ಡದು, ಮೂರು ಇವೆ ಇವು. ಯಾವ್ಯಾವ ಅಂತಂದ್ರೆ, ಇನ್ನು ಶಾಂತಿನಾಥ್ ಶಾಂತಿ ಕೆ ಕರ್ತಾ ಹೇ ಇತ್ಯಾದಿ ಭಾವ ಕಾ ಹೋನ ಅವಗಾಢ ದೋಷ ಹೇ. ಮಲ ದೋಷ ಎಲ್ಲಿ ಬರಲಿಲ್ಲ. ಚಲ್ ದೋಷ, ಇದು ಬಿಟ್ಟು ಹೋಯ್ತು. ಶಂಕಾದಿ ದೋಷೋं का लगना मल दोष है. ಶಂಕಾ, ಭಗವಂತರು ಹೇಳಿರ್ತಕ್ಕಂಥ ತತ್ವಗಳಲ್ಲಿ ಸಂಶಯ ಇಟ್ಕೊಳ್ಳೋದು. ಹಿಂಗೇತು ಇಲ್ಲೋ ಯಾರಿಗೂ ಗೊತ್ತಾ, ಭಗವಂತರು ಹೇಳ್ತಾರಷ್ಟೇ. ಹೇಳಿ ಹೋಗಿದ್ದಾರೆ, ಇನ್ನೇನ ಭಗವಂತರಿದ್ದಾರೋ ಅವ್ರು ಹೇಳ್ತಾರೋ. ಏತು ಇಲ್ಲ ಯಾರಿಗೂ ಗೊತ್ತು. ಸ್ವರ್ಗ, ನರಕ, ಮೋಕ್ಷ ಯಾರು ನೋಡಿದಾರೆ ಇವತ್ನ? ಇಂಥದ್ದು ಕೆಲವೊಮ್ಮೆ ಶಂಕಾ ಬರ್ತಾವಲ್ಲ. ಸಮ್ಯಕ್ ದರ್ಶನ ಉತ್ಪನ್ನ ಆದ ನಂತರ ಇಂಥ ಪರಿಣಾಮಗಳು, ಇಂಥ ಭಾವಗಳು ಕ್ಷಣಭರದಲ್ಲಿ ಬರ್ತವೆ ಅಂತಂದ್ರೆ ಮಲಿನ ದೋಷ. ಇದು ದೊಡ್ಡ ದೋಷ, ಅದಕ್ಕಿಂತ ದೊಡ್ಡದು. ಅದರೊಳಗೇನಿದೆ, ಮಲಿನ ದೋಷ ಇಲ್ಲ, ಚಲ್ ದೋಷ ಇದೆ. ಇನ್ನು ಶಾಂತಿನಾಥ ಭಗವಂತರು ಶಾಂತಿಯ ಕರ್ತರು. ನಾವು ಶಾಂತಿನಾಥ್ ಭಗವಂತರ ಹತ್ತಿರ ಹೋಗಿ ಪೂಜಾ ಮಾಡಿದಾಗ ಎಷ್ಟು ಮನಸ್ಸಾಗ್ತೈತಿ, ಅಲ್ಲಿ ಅಷ್ಟು ಶಾಂತಿ ಸಿಗ್ತೈತಿ ನೋಡ್ರಿ ನಮ್ಗ. ಬೇರೆ ಕಡೆ ಹತ್ತುವುದೇ ಇಲ್ಲ. ಶಾಂತಿನಾಥ್ ಭಗವಂತರ ನಿಮಗೆ ಶಾಂತಿ ಕರ್ತರಾದ್ರಲ್ಲ, ಮತ್ತೊಬ್ಬ ಭಗವಂತರು ಏನೂ ಶಾಂತಿ ಕೊಡೋದಿಲ್ಲ ಅಂತ ಅರ್ಥ ಆಯ್ತಲ್ಲ. ಆಮೇಲೆ ಅವರು ವೀತರಾಗಿ ಇವರು ವೀತರಾಗಿ, ಒಬ್ರು ಶಾಂತಿ ಕೊಟ್ಟರು ಒಬ್ರು ಅಶಾಂತಿ ಕೊಡ್ತಾರೆ ನಮ್ಮಲ್ಲಿ. ಇದು ಅಗಾಢ ದೋಷ. ಈ ತರದ ಪರಿಣಾಮಗಳಂತೂ ಬರಲೇಬಾರದು. ವೈದಿಕ ಪದ್ಧತಿಯಲ್ಲಿ ಇದೆಲ್ಲ ಇದೆ. ಏನಿದೆ? ಈಶ್ವರ ಸೃಷ್ಟಿಯ ಕರ್ತ, ಜೀವಗಳಿಗೆ ಸುಖ ದುಃಖಗಳ ಕರ್ತ ಈಶ್ವರ. ಅದರೊಳಗೆ ಮತ್ತೆ ಇದರೊಳಗೆ ಏನು ಫರಕ್ ಆಯ್ತು? ಶಾಂತಿನಾಥ ಶಾಂತಿಯ ಕರ್ತ, ಅಲ್ಲಿ ಈಶ್ವರ ಸುಖದಾಯಕ. ಇದು ದಪ್ಪಾದ ದೋಷ, ಇದಿರಬಾರದು. ಆ ಥರ ಅಲ್ಲ, ಭಗವಂತರಿಗೆ ಯಾರೂ ದೀಕ್ಷಾ ಕೊಡೋಲ್ಲ. ಆ ಥರದ ಪರಿಣಾಮ ತಗೊಳ್ಬಾರ್ದು ಮನುಷ್ಯನಲ್ಲಿ. ಅವರು ಭಗವಂತರಿದ್ದಾರೆ, ತೀರ್ಥಂಕರಿದ್ದಾರೆ, ಅವರು ಆ ಭಾವ ಬರಬಾರದು. ಭಗವಂತರಿದ್ದಾರೆ. ಅಕೃತ್ರಿಮ ಚೈತಾಲಯಗಳಲ್ಲಿ ಯಾರು ಕಲ್ಯಾಣ, ಯಾವ ಮುನಿಗಳು ಹೋಗಿದಾರಲ್ಲಿ? ಆಮೇಲೆ ದೇವತೆಗಳು ದರ್ಶನ ಮಾಡ್ತಾರೋ ಅಥವಾ ಇಲ್ಲ? ಸ್ವರ್ಗದಲ್ಲಿ ಎಲ್ಲಾ ಕಡೆಗೆ, ಮಧ್ಯಲೋಕದಲ್ಲಿ ಅಕೃತ್ರಿಮ ಚೈತಾಲಯಗಳಿವೆ. ಅವೆಲ್ಲ ಪೂಜನೀಯ ಚೈತಾಲಯ ಪ್ರತಿಮೆಗಳಿವೆ ಅಲ್ಲ. ಮುನಿಗಳು ದೀಕ್ಷಾ ಕೊಟ್ಟರೆ ತೀರ್ಥಂಕರ ದೀಕ್ಷಾ ತಗೋತಾರ? ತೀರ್ಥಂಕರಿಗೆ ಯಾರು ದೀಕ್ಷಾ ಕೊಡುವುದೇ ಇಲ್ಲ. ಸ್ವಯಂಭೂ ಇದ್ದಾರೆ ಅವರು.
ಇದು ಕೊಡುವಂತಹ ಪದ್ಧತಿ ನಾಟಕೀಯ ಪದ್ಧತಿ ಇದೆ. ಇದು ಒಂದು ಧರ್ಮ ಪ್ರಭಾವನೆಗೋಸ್ಕರ ಇದನ್ನ ನಾಟಕ ಮಾಡ್ತೀವಿ. ಧರ್ಮ ಪ್ರಭಾವನೆ ಆಗಲಿ, ಈ ಒಂದು ತೀರ್ಥಂಕರರ ಮಹಿಮೆ ಹೀಗಿತ್ತು ಅನ್ನೋದು ಎಲ್ಲರಿಗೆ ಒಂದು ವ್ಯಕ್ತವಾಗಿ ಕಂಡು ಬರಲಿ, ಅದರಿಂದ ವಿಶುದ್ಧಿ ಬೆಳೆಯಲಿ, ಅದರಿಂದ ಧರ್ಮ ಪ್ರಭಾವನೆ ಆಗಲಿ, ಅದರಿಂದ ಭವ್ಯ ಜೀವಿಗಳಿಗೆ ಒಂದು ಆಕರ್ಷಣೆ ಮೂಡಿ ಬರಲಿ ಅನ್ನುವಂಥ ಅಪೇಕ್ಷೆಯಿಂದ ಈ ಪಂಚಕಲ್ಯಾಣಕ್ಕೆ ಮಾಡುವಂಥ ಪದ್ಧತಿ ಇದೆ. ಬಾಕಿ ತೀರ್ಥಂಕರರು ಸ್ವಯಂಭೂ ಇರ್ತಾರೆ. ತೀರ್ಥಂಕರ ಪ್ರತಿಮೆಯನ್ನು ಕೆತ್ತಿ ಇಟ್ಟು ಅಂದ್ರೆ ಮುಗೀತು, ಅದು ಪೂಜನೀಯ. ಪ್ರತಿಷ್ಠಾ ಶಾಸ್ತ್ರಗಳಲ್ಲಿ ಏನು ಬರೆದಿದ್ದಾರೆ ಅಂತಂದ್ರೆ 100 ವರ್ಷಗಳ ತನಕ ಒಂದು ಪ್ರತಿಮೆ ಯಾವುದು ಪಂಚಕಲ್ಯಾಣಕ್ಕೆ ಆಗದಿದ್ರೂ 100 ವರ್ಷ ತನಕ ಯಾರು ದರ್ಶನ ಮಾಡಿದಾರೋ ಅದು ಪ್ರತಿಮಾ ಪಂಚಕಲ್ಯಾಣಕ್ಕೆ ಆದಂಗತ್ತೆ. ಅದಕ್ಕೆ ಪಂಚಕಲ್ಯಾಣಕ್ಕೆ ಅವಶ್ಯಕ ಇಲ್ಲ. ಇದೊಂದು ವ್ಯವಹಾರ ಅಷ್ಟೇ, ನಿಶ್ಚಯದಿಂದಲ್ಲ. ನಿಶ್ಚಯದಿಂದ ಪ್ರತಿಮಾ ಪೂಜನೆ ಇದೆ. ಅಕೃತ್ರಿಮ ಚೈತ್ಯಾಲಯಗಳ ಪಂಚಕಲ್ಯಾಣಕ್ಕೆ ಎಲ್ಲಿ ಆಗಿವೆ? ಅನಾದಿ ಕಾಲದಿಂದ ಇವೆ ಅವು. ಆಮೇಲೆ ಪ್ರತಿಷ್ಠಾ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೋ 100 ವರ್ಷ ತನಕ ಪಂಚಕಲ್ಯಾಣಕ್ಕೆ ಆಗಿಲ್ಲ ಮತ್ತು ಜನಗಳೆಲ್ಲ ದರ್ಶನ ಮಾಡ್ತಾ ಬಂದಿದ್ದಾರೆ ಅಂತಂದ್ರೆ ಆ ಮೂರ್ತಿಗೆ ಪಂಚಕಲ್ಯಾಣಕ್ಕೆ ಮಾಡುವಂತ ಅವಶ್ಯಕತೆನೇ ಇಲ್ಲ, ಅದು ಪೂಜನೀಯ. ಇನ್ನು ಯಾರಾದರೂ ಒಬ್ಬರು ಮುನಿಗಳು ನೋಡಿ, ಒಬ್ಬರು ಮುನಿಗಳು ಭಾವಲಿಂಗಿ ಮುನಿಗಳು ದರ್ಶನ ಮಾಡಿದ್ರು ಅಂತಂದ್ರೆ ಮುಗೀತು, ಆದಂಗದು. ಹಾ, ಕಣ್ ತೆರೆದಿರ್ತಾವ. ಹಾ ನಡ್ರಿ, ಟೈಮ್ ಆಯ್ತು. शांतिनाथ शांति की करता है इत्यादि भाव का होना अगाढ़ दोष है. ये उदाहरण व्यवहार मात्र हैं. ಈ ಉದಾಹರಣೆಗಳನ್ನೇನು ಕೊಟ್ಟಿದಾರಲ್ಲ ಕೇಳ್ರಿ, ವ್ಯವಹಾರ ಮಾತ್ರದಿಂದ ಈ ಉದಾಹರಣೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ನಿಯಮ ರೂಪದಿಂದ ಅಲ್ಲ, ವ್ಯವಹಾರದಿಂದ. ಶಾಂತಿನಾಥ ಭಗವಂತರ ಬಳಿಯಲ್ಲಿ ಹೋದಾಗ ನನಗೆ ಶಾಂತಿ ಸಿಕ್ಕಿತು, ಇದು ವ್ಯವಹಾರದಲ್ಲಿ ಬಳಸ್ಕೊಳ್ತೀರಿ ಅಂತಂದ್ರೆ ಏನು ಅಡ್ಡಿ ಇಲ್ಲ. ನಿಶ್ಚಯದಿಂದ ಅದನ್ನ ಹಿಡ್ಕೊಂಡು ಕೂತೀರಿ ಅಂತಂದ್ರೆ ಹಾ, ವ್ಯವಹಾರದಲ್ಲಿ ಈಗ ಸ್ತುತಿ ಮಾಡುವಾಗ ಅದೇನಂತಾರಲ್ಲ, ನಹಿ ತ್ರಾತ ನಹಿ ತ್ರಾತ ನಹಿ ತ್ರಾತ ಜಗತ್ರಯೇ ವೀತರಾಗಾತ್ ಪರೋ ದೇವೋ ನ ಭೂತೋ ನ ಭವಿಷ್ಯತಿ. ನೀನೇ ರಕ್ಷಕ, ನೀನು ವೀತರಾಗ, ನೀನೇ ರಕ್ಷಕ. ವೀತರಾಗಿದ್ದವ್ರು ರಕ್ಷಣೆ ಮಾಡ್ತಾರೆ ಇಲ್ಲಿ? ಯಾರು ರಕ್ಷಕರಿದ್ದಾರೆ ಹೇಳ್ರಿ ನೋಡೋಣ. ಅವರು ರಕ್ಷಣೆ ಮಾಡುವಂತ ಭಾವವಂತು ಅಂತಂದ್ರೆ ಸರಾಗ್ ದೃಷ್ಟಿ ಆಯ್ತು, ಸರಾಗ್ ದೃಷ್ಟಿ ಆಯ್ತು. ಆದ್ರೆ ಅದು ತಪ್ಪನೂ ಅಲ್ಲ, ಇದು ವ್ಯವಹಾರ ಮಾತ್ರ. ಭಗವಂತ ನಿನ್ನ ಹತ್ತಿರ ಬಂದ ನಂತರ ವೀತರಾಗುವ ಪರಿಣಾಮಗಳನ್ನ ನಾನು ಕಂಡು ಚಿಂತನೆ ಮಾಡಿಕೊಂಡು ನಿನ್ನಂತೆ ವೀತರಾಗಾದೆ. ಅದಕ್ಕಾಗಿ ನೀನೇ ನನ್ನನ್ನು ರಕ್ಷಿಸಿದೆ. ಅಂದರೆ ರಕ್ಷಿಸುವುದರಲ್ಲಿ ನನ್ನ ಪರಿಣಾಮಗಳ ಉತ್ಪತ್ತಿಯಲ್ಲಿ ನೀನು ಕಾರಣನಾದೆ. ಇದು ವ್ಯವಹಾರದಿಂದ. ಆದರೆ ಭಗವಂತರೇನು ನಿಮಗೆ ಪ್ರೇರಕವಾಗಿ ಯಾವುದೇ ಒಂದು ಸಹಾಯವನ್ನು ಮಾಡಿದ್ರೇನು? ಮೂರ್ತಿ, ಭಗವಂತರ ವೀತರಾಗ ಮೂರ್ತಿ ಯಾವುದೇ ಪ್ರೇರಣೆಯಿಂದ ನಿಮಗೆ ಸಹಾಯವನ್ನು ಮಾಡೋಲ್ಲ. ಆದರೆ ಆ ಮೂರ್ತಿಯಿಂದ ನೀವೇ ಗುಣಗ್ರಹಣ ಮಾಡಿ ಅದನ್ನು ಕಂಡು ಅದರಿಂದ ಉಪದೇಶ ಗ್ರಹಣ ಮಾಡಿ ಶಿಕ್ಷಾ ಗ್ರಹಣ ಮಾಡಿ ನೀವೇ ವೀತರಾಗ ಆಗ್ತಿರಲ್ಲ. ಆಮೇಲೆ ಇಲ್ಲಿ ಕರ್ತಾ ಯಾರಿದ್ದಾರೆ? ನಿಮ್ಮ ಪರಿಣಾಮ ಒಳ್ಳೆಯ ಆಗಲಿಕ್ಕೆ ನೀವೇ ಕಾರಣ ಇದ್ದೀರಿ. ಭಗವಂತರ ಪ್ರತಿಮೆ ಮಾತ್ರ ಬಾಹ್ಯದಲ್ಲಿ ನಿಮಿತ್ತ ಅಷ್ಟೇ ಇದೆ ಅದು. ಅದಕ್ಕಾಗಿ ಇವೆಲ್ಲ ವ್ಯವಹಾರ ಮಾತ್ರ. ಶಾಂತಿನಾಥ ಭಗವಂತರು ಶಾಂತಿಕರ್ತ, ಆಮೇಲೆ ವೀತರಾಗಿದ್ದಾರೆ ಅವರು ಶಾಂತಿಕರ್ತ. ಹೀಗೆ ಆದ್ರೆ ನಿಮಗೆ ಅವರ ನಿಮಿತ್ತದಿಂದ ನಿಮಗೆ ಶಾಂತಿ ಆಗಬಹುದು. ಆದರೆ ಅವರು ಮಾಡಿದ್ರಂತಲ್ಲ, ಅವರ ಸಾನ್ನಿಧ್ಯದಿಂದ ಅವರ ನಿಮಿತ್ತದಿಂದ ನಿಮ್ಮ ಪರಿಣಾಮಗಳಲ್ಲಿ ವಿಶುದ್ಧಿ ಆಯಿತು ಅಂತಂದ್ರೆ ನಿಮ್ಮ ಕಲ್ಯಾಣ ಆಯಿತು.
ಆದರೆ ಅವರು ನಿಮ್ಮ ಕಲ್ಯಾಣ ಮಾಡಿದ್ರಂತಲ್ಲ, ಅವರು ನಿಮಿತ್ತ ಆದರು. ಅದಕ್ಕಾಗಿ ಇವರೇನು ಹೇಳಿದ್ರು, ಇದು ಕೇವಲ ಈ ಉದಾಹರಣೆಗಳೆಲ್ಲ ವ್ಯವಹಾರ ಮಾತ್ರವೇ, ನಿಯಮ ರೂಪ ಅಲ್ಲ. ಯಾವ್ದ್ಯಾವುದು? 3 ಅರ್ಹಂತಾದಿ ಮೇರೆ ಹೇ, ಇದು ವ್ಯವಹಾರ ಇದೆ. ಈ ಮಂದಿರ ನಮ್ಮದು, ವ್ಯವಹಾರದಲ್ಲಿ ಅನ್ಲೇಬೇಕಲ್ಲ. ಆದರೆ ನಿಶ್ಚಯದಿಂದ ಅನ್ಲಿಕ್ಕೆ ಹೋದ್ರಿ ಅಂತಂದ್ರೆ ಅದು ದ್ವೇಷ ಶುರು ಆಗುತ್ತೆ, ದೋಷ ಶುರು ಆಗ್ತದೆ. ವ್ಯವಹಾರದಿಂದ ಅಂದಾಗ ದೋಷ ಹತ್ತಂಗಿಲ್ಲ. ಪ್ರಭು ಪತಿತ ಪಾವನ ಮಯಾ ಪಾವನ ಶರಣ ಆಯು ಶರಣಜಿ. ನಾನು ಪತಿತ, ನೀನು ಪಾವನ. ಪತಿತ್ವನ್ನ ಪಾವನ ಮಾಡತಕ್ಕಂತಹ ಶಕ್ತಿ ನಿಮ್ಮಲ್ಲಿದೆ. ಅವ್ರ ಮೇಲೆ ಹಾಕಾಕ್ತೇವಲ್ಲ ಎಲ್ಲ. ಅವರೆಲ್ಲಿ ಏನು ಯಾರನ್ನ ಎತ್ತುತ್ತಾರೆ? ಯಾರನ್ನೂ ಎತ್ತಂಗಿಲ್ಲ. ಮೇಟ್ ಜಾಮನ್ ಮರಣಜಿ, ನಮ್ಮ ಜನ್ಮ ಮರಣಗಳನ್ನ ನಾಶಗೊಳಿಸುವಂತ ಅವ್ರ ಮೇಲೆ ಒಪ್ಪಿಸ್ತಾ ಇದ್ದೀವಿ ನಾವು. ನಮ್ಮ ಜನ್ಮ ಮರಣಗಳನ್ನು ನೀನು ದೂರ ಮಾಡುವಂತ. ಅದೇನು ದೀಕ್ಷಾ ಇದೆ, ದೂರ ಮಾಡ್ತೇನೆ ಕೂತ್ಕೊಂಡು. ಇದು ವ್ಯವಹಾರ ಸತ್ಯ ಇದು. ಆದರೆ ಅದನ್ನು ನಿಶ್ಚಯದೊಳಗೆ ತಗೋಬಾರ್ದು. ನಾವೇನು ಕಲಿಸ್ತೀವಿ? ನಾವು ಹಾಲ್ದಾಗ ಸಕ್ಕರೆ ಕಲಿಸ್ತೀವಿ. ಕಲಸಿ ಹಾಲ್ದಾಗ ಸಕ್ಕರೆ ಹಾಕಿ ಕಲಸಿ ಇಡಬಹುದು. ಕುಡಿಯೋರ್ಯಾರ? ನೀವು ಕುಡಿಯೋರಲ್ಲ. ನಿಶ್ಚಯದಿಂದ ನಿಮ್ಮ ಕಲ್ಯಾಣ ನಿಮ್ಮ ಜೊತೆಯಲ್ಲೇ ಇದೆ. ಕೇವಲ ಬಾಹ್ಯದಲ್ಲಿ ದೇವ, ಶಾಸ್ತ್ರ, ಗುರು ಹೆಲ್ಪ್ ಮಾತ್ರ ಮಾಡ್ತಾರೆ ನಿಮಿತ್ತ ರೂಪದಿಂದ. ಇನ್ನು परमार्थ से सम्यक प्रकृति के उदय में क्या दोष लगते हैं, उन दोषों के समय आत्मा में कैसे भाव होते हैं, यह प्रत्यक्ष ज्ञान का विषय है, परोक्ष ज्ञान का विषय नहीं है. इतना नियम रूप जानना चाहिए कि सम्यक प्रकृति के उदय में सम्यक दर्शन निर्मल नहीं रहता. सम्यक प्रकृति ಉದಯತ್ವ ಅಂತಂದ್ರೆ ನಿರ್ಮಲ್ ಇರುವುದಿಲ್ಲ, ಅಲ್ಪ ಸ್ವಲ್ಪ ದೋಷ ಹತ್ತಿರ್ತದೆ. क्षायोपशमिक या वेदक सम्यक दर्शन में इस प्रकृति का उदय रहता है. ಯಾವ ಸಮ್ಯಕ್ ಜೊತೆಯಲ್ಲಿ ಉದಯ ಇರ್ತದೆ? ಇದ್ರದ್ದು क्षायोपशम सम्यक्त्व. क्षायोपशमिक सम्यक दर्शन को धारण करने वाला कर्म भूमिज मनुष्य जब क्षायिक सम्यक दर्शन के सम्मुख होता है. ಇದು ಬಹಳ ವಿಷಯ ಚಲೋ ಐತಿ ನೋಡ್ರಿ. क्षायोपशमिक सम्यक दर्शन को धारण करने वाला कर्म भूमिज मनुष्य जब क्षायिक सम्यक दर्शन के सम्मुख होता है, तब वह 3 करण करके मिथ्यात्व के परमाणुओं के सम्यक मिथ्यात्व रूप या मिथ्यात्व प्रकृति रूप परिणमाता है. क्षायिक सम्यक्त्व ಮಾಡಿಕೊಳ್ಳುವಾಗ क्षायोपशम सम्यक दृष्टि ಮೊಟ್ಟ ಮೊದಲು ಮಿಥ್ಯಾತ್ವ ಪ್ರಕೃತಿಗಳನ್ನು ಸಮ್ಯಕ್ ಮಿಥ್ಯಾತ್ವ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊತಾನೆ. ಆಮೇಲೆ ಆ ಪ್ರಕೃತಿಗಳನ್ನು ಸಮ್ಯಕ್ ಪ್ರಕೃತಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾನೆ. ಅಥವಾ ಈ ತರನು ಮಾಡಬಹುದು, ಮಿಥ್ಯಾತ್ವ ಪ್ರಕೃತಿಗಳನ್ನು ಸಮ್ಯಕ್ ಪ್ರಕೃತಿಯಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾನೆ. ನಂತರ ಸಮ್ಯಕ್ ಮಿಥ್ಯಾತ್ವವನ್ನು ಕನ್ವರ್ಟ್ ಮಾಡ್ಕೊತಾನೆ. ಈ ತರನು ಆಗಬಹುದು. 2 ಮಾಧ್ಯಮ ಇದೆ. 3 ಕರಣ करके क्षायिक सम्यक्त्वವನ್ನು ಪ್ರಾಪ್ತ ಮಾಡಿಕೊಳ್ಳುವಾಗಲೂ ಕೂಡ 3 ಕರಣಗಳು, ಅಧಕರಣ, ಅಪೂರ್ವಕರಣ, ಅನಿವೃತ್ತಿಕರಣ, 3 ಕರಣಗಳು ಬೇಕೇ ಬೇಕು. 3 करण करके मिथ्यात्व के परमाणुओं को सम्यक मिथ्यात्व रूप या सम्यक प्रकृति रूप परिणमाता है. उसके बाद सम्यक मिथ्यात्व के परमाणुओं को सम्यक प्रकृति रूप परिणमाता है. पश्चात सम्यक प्रकृति के निश्चय उदय में आकर खिरते हैं. ಸತ್ವದೊಳಗ ಮತ್ತು ಉದಯದೊಳಗ ಎಷ್ಟು ಉಳಿದು? ಇನ್ನ 2 ಕನ್ವರ್ಟ್ ಮಾಡಿದ ಅಂತಂದ್ರೆ 1 ಉಳಿತಲ್ಲ. ಸಮ್ಯಕ್ ಪ್ರಕೃತಿ 1 ಉಳಿಯಿತು. ಆಮೇಲೆ ಅದನ್ನ ವೇಗದಿಂದ
ಬೇಗ ಬೇಗ ಅವುಗಳನ್ನ ಅಂತರ್ಮುಹೂರ್ತ ಕಾಲದಲ್ಲಿ ನಿರ್ಜರ ಮಾಡಿಬಿಡ್ತಾನೆ. यदि उसकी स्थिति आदि अधिक हो तो उन्हें स्थिति कांडक आदि घात के द्वारा घटाता है. सम्यಕ್ ಪ್ರಕೃತಿಗಳಲ್ಲಿ ಸ್ಥಿತಿ ಆದಿಕ್ಕಿತ್ತು ಅಂತಂದ್ರೆ ಮತ್ತು ಇದು ಕಾಂಡಕ ಘಾತ ಮಾಡಬೇಕು. ಸ್ಥಿತಿ ಕಾಂಡಕ ಘಾತ ಅಂತಾರೆ ಅದಕ್ಕೆ. ಸ್ಥಿತಿ ಕಾಂಡಕ ಘಾತ ಮಾಡಬೇಕು. ಸ್ಥಿತಿ ಹೆಚ್ಚಿತ್ತು ಅಂತಂದ್ರೆ, ಹೆಚ್ಚಿರಲಿಲ್ಲ ಅಂತಂದ್ರೆ ಕಾಂಡಕ ಆಗ್ತವೆ ತಾನಾಗಿ. ಕಾಂಡಕ ಆದ ನಂತರ ಅವು ನಿರ್ಜರ ಮಾಡಲಿಕ್ಕೆ ಯೋಗ್ಯವಾದ ಸ್ಥಾನದಲ್ಲಿ ಶ್ರೇಣಿಬದ್ಧವಾಗಿ ನಿಂತುಕೊಳ್ತವೆ. ಒಂದೊಂದರಂತೆ ಆಮೇಲೆ ನಿರ್ಜರ ಮಾಡಬಹುದು. जब उसकी स्थिति अंतर्मूर्त की रह जाती है तब कृतकृत्य वेदक सम्यक दृष्टि कहलाता है. ಅವುಗಳನ್ನು ನಿರ್ಜರ ಮಾಡ್ತಾ ಮಾಡ್ತಾ ನಿರ್ಜರ ಮಾಡುವುದಕ್ಕೆ ಒಂದು ಅಂತರ್ಮುಹೂರ್ತ ಕಾಲ ಹಿಡಿತದೆ. ಆ ಅಂತರ್ಮುಹೂರ್ತ ಕಾಲಕ್ಕೆ ಕೃತಕೃತ್ಯ ವೇದಕ ಸಮ್ಯಕ್ ದೃಷ್ಟಿ ಅಂತ ಹೇಳೋದು. पश्चात क्रम से इन निषेकों का नाश कर क्षायिक सम्यक दृष्टि होता है. ಈ ಪ್ರಕೃತಿಗಳನ್ನ ಸಂಪೂರ್ಣ ಅಂದ್ರೆ ಸಮ್ಯಕ್ ಪ್ರಕೃತಿಯನ್ನ ಸಂಪೂರ್ಣ ನಾಶ ಮಾಡಿದ ನಂತರ ಜೀವ क्षायिक सम्यक दृष्टि ಆಗಿಬಿಡುತ್ತಾನೆ. अनंतानुबंधी का प्रदेश क्षय नहीं होता. अनंतानुबंधी का शायद प्रदेश क्षय ಇಲ್ಲ. ಪ್ರದೇಶ ಕ್ಷಯ ಅಂದ್ರೆ ಈಗ ಕನ್ವರ್ಟ್ ಮಾಡಿ ಸಮ್ಯಕ್ ಪ್ರಕೃತಿಯನ್ನ ಅಂದ್ರೆ ದರ್ಶನ ಮೌನಿಯವನ್ನ ಹೊರಗೆ ತೆಗೆದ್ರಲ್ಲ, ಆ ತರ ವಿಧಿ ಇಲ್ಲ. ಕೇವಲ ಕನ್ವರ್ಟ್ ಮಾಡುವಂತದ್ದು ವಿಧಿ ಇದೆ, ಆದರೆ ಅವುಗಳನ್ನು ಹೊರಗೆ ತೆಗೆಯತಕ್ಕಂಥ ವಿಧಿ ಇಲ್ಲ. ಅನಂತಾನುಬಂಧಿಯನ್ನ ಅನಂತಾನುಬಂಧಿ ರೂಪದಲ್ಲಿ ಹೊರ ತೆಗೆಯತಕ್ಕಂಥ ಯಾವುದೂ ವಿಧಿ ಇಲ್ಲ. ಅನಂತಾನುಬಂಧಿ ಕಷಾಯನ್ನ ಅಪ್ರತ್ಯಾಖ್ಯಾನ ರೂಪದಲ್ಲಿ ಕನ್ವರ್ಟ್ ಮಾಡೋದಷ್ಟೇ. ಇನ್ನದು ಅಪ್ರತ್ಯಾಖ್ಯಾನ ಆಯಿತು, ಅಪ್ರತ್ಯಾಖ್ಯಾನ ರೂಪದಲ್ಲಿ ಹೊರ ಬೀಳ್ತದೆ. ಆದರೆ ಇಲ್ಲಿ ಅಲ್ಲ, ಅದು ಶ್ರೇಣಿಯಲ್ಲಿ. ಇಲ್ಲಿ ಅನಂತಾನುಬಂಧಿಯನ್ನ ಕೇವಲ ಕನ್ವರ್ಟ್ ಮಾಡಬೇಕು. ದರ್ಶನ್ ಮೋಹಿನಿಯನ್ನ ಸಮ್ಯಕ್ ಮಿಥ್ಯಾತ್ವವನ್ನ ಸಮ್ಯಕ್ ಪ್ರಕೃತಿಯಲ್ಲಿ ಕನ್ವರ್ಟ್ ಮಾಡಿ ಅವುಗಳನ್ನ ಅದೇ ರೂಪದಲ್ಲಿ ಹೊರತೆಗಿಬೇಕು. ಇದು ಪ್ರದೇಶ ಕ್ಷಯ. ಆ ಪ್ರಕೃತಿಗಳನ್ನ ನಾವು ಹೊರತೆಗಿತೇವೆ ಅಂತಂದ್ರೆ ಇದು ಪ್ರದೇಶ ಕ್ಷಯ. ಈ ತರ ಅನಂತಾನುಬಂಧಿಗೆ ಇಲ್ಲ. ಅನಂತಾನುಬಂಧಿ ಕರ್ಮ ಅನಂತಾನುಬಂಧ ರೂಪದಲ್ಲಿ ಪ್ರದೇಶ ಕ್ಷಯ ಆಗಬೇಕು ಅಂತಂದ್ರೆ ಸಾಧ್ಯ ಇಲ್ಲ. क्षायिक सम्यक्त्वದ ಒಂದು ಪ್ರಾಪ್ತಿಯ ಈ ಒಂದು ಕಾಲದಲ್ಲಿ अनंतानुबंधी का प्रदेश क्षय नहीं होता, किंतु अप्रत्याख्यानावरणादि रूप करके उसकी सत्ता का नाश करता है. ಸತ್ವದಲ್ಲಿ ಉಳಿಲ್ಲದು. ಎಷ್ಟು ನಿಷೇಧಗಳಿವೆ ಆ ಎಲ್ಲಾ ನಿಷೇಧಗಳನ್ನ ಅಪ್ರತ್ಯಾಖ್ಯಾನ ರೂಪದಲ್ಲಿ ಕನ್ವರ್ಟ್ ಮಾಡಿತು ಅಂತಂದ್ರೆ ಒಂದೂ ಕೂಡ ಪರಮಾಣು ಸತ್ವದಲ್ಲಿ ಉಳಿಯುವುದೇ ಇಲ್ಲ. ಈ ತರ ಕನ್ವರ್ಟ್ ಮಾಡಿತು. ಆದರೆ ಅನಂತಾನುಬಂಧಿಯನ್ನ ಅನಂತಾನುಬಂಧಿ ರೂಪದಲ್ಲಿ ಹೊರ ತೆಗೆತಕ್ಕಂಥ ಪದ್ಧತಿ ಇಲ್ಲ. ಅಪ್ರತ್ಯಾಖ್ಯಾನ ರೂಪದಲ್ಲಿ ಅವು ಕ್ಷಯ ಆಗಬಹುದು, ಆದರೆ ಸ್ವಮುಖದಿಂದ ಕ್ಷಯ ಇಲ್ಲ, ಪರಮುಖದಿಂದ ಕ್ಷಯ ಇದೆ. ಆಮೇಲೆ ಇದಕ್ಕೂ ವಿಸಂಯೋಜನ ಅನ್ನುವುದಕ್ಕೂ ವ್ಯತ್ಯಾಸ ಇದೆ. ಇದಕ್ಕೆ ಹೆಸರು ಕೊಟ್ಟಿಲ್ಲ, ಇದಕ್ಕೆ ಹೆಸರು ಕೊಡಲಿಲ್ಲ, ಇದಕ್ಕೆ ಏನ್ ಅನ್ಬೇಕು ಅನ್ನೋದು. ಅದಕ್ಕೆ ವಿಸಂಯೋಜನ ಅಂದ್ರು, ಇದಕ್ಕೆ ಉದ್ವೇಲನ ಅಂದ್ರು. ಸಮ್ಯಕ್ ಪ್ರಕೃತಿಗೆ ಮತ್ತು ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿಗೆ ಉದ್ವೇಲನ ಅಂದ್ರು. ಆಮೇಲೆ ಇವುಗಳನ್ನ ದರ್ಶನ ಮೋಹಿನಿಗಳನ್ನ ಸಮ್ಯಕ್ ಮಿಥ್ಯಾತ್ವದಲ್ಲಿ ಬದಲಾವಣೆ ಮಾಡುವುದಕ್ಕೆ ಏನಂದ್ರು, ಸಂಕ್ರಮಣ. ಇದು ಸಂಕ್ರಮಣ ಮಾಡ್ತಾರೆ, ಆದ್ರೆ ಹೆಸರು ಬರಲಿಲ್ಲ. इस प्रकार इन 7 प्रकृतियों को सर्वथा नष्ट कर क्षायिक सम्यक दृष्टि होता है. क्षायिक सम्यक दृष्ಟಿ ಹೇಗೆ ಆಗ್ತಾರೆ ಅನ್ನೋದು ಗೊತ್ತಾಯ್ತು. ಇನ್ನು सम्यक तो होते समय अनंतानुबंधी की 2 अवस्थाएं होती हैं. ಇಲ್ಲಿ ಒಂದು ಲೈನ್ ಸ್ವಲ್ಪ ಬಿಟ್ಟು ಹೋಗಿದೆ ಅಂತ ಅನಿಸ್ತದೆ. ಕೆಳಗಿನ ಅನುಸಾರವಾಗಿ प्रशस्त या तो अप्रशस्त उपशम होता है, ಹೀಗಾಗಬೇಕಾಗಿತ್ತಲ್ಲಿ. प्रशस्त या तो अप्रशस्त उपशम होता है या विसंयोजन होता है. ಅನಂತಾನುಬಂಧಿ ಕಷಾಯಕ್ಕೆ 2 ಅವಸ್ಥೆಗಳಿವೆ, ಪ್ರಶಸ್ತ ಅಥವಾ ಅಪ್ರಶಸ್ತ.
ಉಪಶಮ ಅಥವಾ ವಿಸಂಯೋಜನ ಎರಡು ಅವಸ್ಥೆಗಳಿವೆ. जो अपूर्वादिकरण करने पर उपशम विधान से उपशम होता है उसे प्रशस्त उपशम कहते हैं. ಅಪೂರ್ವಕರಣ, ಅಧಕರಣ, ಅಪೂರ್ವಕರಣ, ಅನಿವೃತ್ತಿಕರಣ ಈ ಕರಣ ಪರಿಣಾಮಗಳಲ್ಲಿ ಏನ್ ಹೇಳಿದ್ರಲ್ಲ ಅದರೊಳಗೆ ಉಪಶಮನ ವಿಧಾನದಿಂದ ಉಪಶಮನವಾಗುವುದು ಇದು ಪ್ರಶಸ್ತ ಉಪಶಮನ. ಅನಂತಾನುಬಂಧಿ ಕಷಾಯವನ್ನು ಉಪಶಮನ ಮಾಡತಕ್ಕಂತಹ ಕಾರ್ಯ ಅಪೂರ್ವಕರಣಾಧಿಕರಣಗಳಲ್ಲಿದೆ. ಅದು ಪ್ರಶಸ್ತ उपशम, ಅದಕ್ಕೆ ಹೆಸರೇನು ಪ್ರಶಸ್ತ उपशम. और जो उदय का अभाव है उसे अप्रशस्त उपशम कहते हैं. ಉದಯದ ಅಭಾವ ಇದು ಅಪ್ರಶಸ್ತ ಉಪಶಮ. ಅನಂತಾನುಬಂಧಿ ಕಷಾಯ ಉದಯದಲ್ಲಿ ಇಲ್ಲವೇ ಇಲ್ಲ ಅನ್ನುವುದಕ್ಕೆ अप्रशस्त उपशम. इनमें अनंतानुबंधी का तो प्रशस्त उपशम होता नहीं है. अनंतानुबंधी का प्रशस्त उपशम होता नहीं है, मोह की अन्य प्रकृतियों का होता है. प्रशस्त उपशम अनंतानुबंधी ಆಗುಲ್ಲ, ಮೋಹದ अन्य ಪ್ರಕೃತಿಗಳಿಗೆ ಪ್ರಶಸ್ತ उपशम ಇದೆ. इसका अप्रशस्त उपशम होता है. अनंतानुबंधी अप्रशस्त उपशम आगुदे. 3 करण कर अनंतानुबंधी के परमाणुओं को जो अन्य चारित्र मोहनी की प्रकृति रूप परिणमाया जाता है उसे विसंयोजन कहते हैं. ಅದು ವಿಸಂಯೋಜನ ಆಯಿತು. प्रथमोपशम सम्यक्तों में अनंतानुबंधी का अप्रशस्त उपशम ही होता है. ಪ್ರಥಮೋಪಶಮ ಸಮ್ಯಕ್ತವನ್ನು ಪ್ರಾಪ್ತ ಮಾಡಿಕೊಳ್ಳುವಾಗ ಅನಂತಾನುಬಂಧಿಯ ಯಾವ ಉಪಶಮನ ಆಗ್ತದೆ ಅದು ನಿಯಮದಿಂದ ಅಪ್ರಶಸ್ತ ಉಪಶಮವೇ ಇದೆ. द्वितीयोपशम सम्यक्तों की प्राप्ति में अनंतानुबंधी की विसंयोजना नियम से होती है, ऐसा किन्हीं आचार्यों का मत है. और किन्हीं आचार्यों का मत है कि ವಿಸಂಯೋಜನಾ का ನಿಯಮ नहीं. ಇದು ಹೇಳಿತ್ತು. ಇದರಲ್ಲಿ ಎರಡು ದೃಷ್ಟಿಭೇದ ಇದೆ ಆಚಾರ್ಯರಿಗೆ. ವಿಸಂಯೋಜನಾ ಆಗುವಂತ ಅವಶ್ಯಕತೆ ಇದೆ ಅನ್ನೋದೊಂದು, ಇಲ್ಲ ಅನ್ನೋದೊಂದು. क्षायिक सम्यक्तों में नियम पूर्वक विसंयोजना होती है. क्षायिक सम्यक्तों में नियम पूर्वक विसंयोजना होती है. जिस उपशम और क्षयोपशम सम्यक दृष्टि के विसंयोजना के द्वारा अनंतानुबंधी की सत्ता का नाश होता है, वह सम्यक दर्शन से भ्रष्ट होकर मिथ्यात्व में आने पर अनंतानुबंधी का जब नवीन बंद करता है तभी उसकी सत्ता होती है. क्षायिक सम्यक दृष्टिಗೆ ನಿಯಮದಿಂದ ವಿಸಂಯೋಜನೆ ಆಗುತ್ತದೆ ಅನ್ನುವಂಥದ್ದು ಇದೆ. ಇದು ವಿಸಂಯೋಜನೆ ಅನ್ನಬೇಕಿದಕ್ಕೆ ಬಂತು, ಹೆಸರು ಬಂತು, ಅತ್ರದ್ದು ವಿಸಂಯೋಜನಾ ಇದೆ ಅದು. जिस उपशम और क्षाउपशम सम्यक दृष्टि के विसंयोजना के द्वारा अनंतानुबंधी का सत्ता का नाश होता है, वह सम्यक दर्शन से भ्रष्ट होकर मिथ्यात्व में आने पर अनंतानुबंधी का जब नवीन बंद करता है तभी उसकी सत्ता होती है. ಇದು ದ್ವಿತೀಯ ಉಪಶಮ ಶ್ರೇಣಿ ಏರಿರತಕ್ಕಂಥ सम्यक दृष्टि जीविಗಳಿಗೆ, द्वितीयोपशमದವರಿಗೆ. यहां कोई प्रश्न कर सकता है कि जब अनंतानुबंधी चारित्र मोहनी की प्रकृति है तब उसके द्वारा चारित्र का ही घात होना चाहिए, सम्यक दर्शन का घात उसके द्वारा क्यों होता है? इसका उत्तर यह है कि अनंतानुबंधी के उदय से क्रोधादिक रूप परिणाम होते हैं, अतत्व श्रद्धा नहीं होता. ಅನಂತಾನುಬಂಧಿಯಿಂದ ಕ್ರೋಧಾದಿ ಪರಿಣಾಮಗಳು, ರಾಗದ್ವೇಷ ಪರಿಣಾಮಗಳು ಅಷ್ಟೇ ಆಗ್ತವೆ ವಿನಃ ಅತತ್ವ ಶ್ರದ್ಧಾನ ಆಗುವುದಿಲ್ಲ. ಅತತ್ವ ಶ್ರದ್ಧಾನ ದರ್ಶನ ಮೋಹನಿದಿಂದ, ಕ್ರೋಧಾದಿ ಪರಿಣಾಮಗಳು, ರಾಗದ್ವೇಷಾದಿ ಪರಿಣಾಮಗಳು चारित्र मोहनीದಿಂದ, अनंतानुबंधिಯಿಂದ. इसलिए परमार्थ से अनंतानुबंधी चारित्र मोहनी की ही प्रकृति है, परंतु अनंतानुबंधी के उदय में होने वाले क्रोधादिक के काल में सम्यक दर्शन नहीं होता. सम्यक दर्शन अनंतानुबंधी ಇರುವ ಉದಯದಲ್ಲಿರುವಾಗ सम्यक दर्शन ಆಗುವುದೇ ಇಲ್ಲ.
इसलिए उपचार से उसे भी सम्यक दर्शन का घातक कहा है। ಅನಂತಾನುಬಂಧಿ ಕಷಾಯ ಸಮ್ಯಕ್ತೋದ ಬಾಧಕ ಇದೆ. ಯಾವ ಸಮ್ಯಕ್ತಿದ್ರೂ ಅದಕ್ಕೆ ಬಾಧಕ. ಅದಕ್ಕಾಗಿ ಇದು ಸಮ್ಯಕ್ತೋದ ಘಾತಕ ಅಂತ ಹೆಸರು ಬಿದ್ದಿದೆ. ಜೈಸೆ ತ್ರಿಸ್ಪನಾ ಕಾ घातक को स्थावर नाम कर्म का उदय है, परंतु जिसके एकेंद्रीय जाति नाम कर्म का उदय होता है उसके त्रस्पना नहीं हो सकता। इसलिए उपचार से एकेंद्रीय जाति नाम कर्म को भी त्रस्पना घातक कहा जाता है. उपचारದಿಂದ ಹೇಳ್ತಾ ಇರೋದು. इसी दृष्टि से कहीं अनंतानुबंधी में दो प्रकार की शक्तियां मान ली गई हैं, चारित्र को घातने की और सम्यक दर्शन को घातने की. द्विस्वभावी. यदि अनंतानुबंधी चारित्र मोहनी की प्रकृति है तो उसके उदय का अभाव होने पर असंयत सम्यक दृष्टि गुणस्थान में भी कुछ चारित्र होना चाहिए. उसे असंयत क्यों कहा जाता है? इसका उत्तर, अनंतानुबंधी आदि भेद कषाय की तीव्रता या मंदता की अपेक्षा से नहीं है, क्योंकि मिथ्या दृष्टि के तीव्र या मंद के होते हुए अनंतानुबंधी आदि चारों कषायों का उदय युगपत रहता है. मिथ्या दृष्टि से कषाय का इतना मंद हो सकता है कि उस काल में शुक्ल लेशा हो जावे, और असंयत सम्यक दृष्टि की इतनी तीव्र कषाय हो सकती है कि उस काल में कृष्ण लेशा हो जावे. ಎರಡೂ ಸಂಭವ ಇದೆಯಲ್ಲ. ಅನಂತಾನುಬಂಧಿ ಮಂದ ಆಯಿತು ಅಂತಂದ್ರೆ ಶುಕ್ಲೇಶ ಆಗಬಹುದು, ಅಪ್ರತ್ಯಾಖ್ಯಾನಾವರಣಿ ಕಷಾಯ ತೀವ್ರ ಆಯಿತು ಅಂತಂದ್ರೆ ನಾಲ್ಕನೇ ಗುಣಸ್ಥಾನದಲ್ಲಿ ಕೃಷ್ಣಲೇಶ ಆಗಬಹುದು. ಇದನ್ನ ಹೆಂಗೆ ಹೇಳೋದು? ಯಾವ್ದು ಸಮ್ಯಕ್ತ ಮತ್ತು ಯಾವ್ದು ಮಿಥ್ಯಾತ್ವ ಇದ್ರೊಳಗೆ ಎಲ್ಲ ಅಂದ್ರೆ ಅವುಗಳ ಉಪಶಮನ ಇತ್ಯಾದಿ ಕಾರ್ಯಗಳಿಂದ ನಾವು ಇದನ್ನು ಹೇಳಬೇಕೇ ವಿನ ಲೇಷಗಳ ಆಧಾರದಿಂದ ಹೇಳಕ್ಕಾಗಲ್ಲ. जिसका अनंत अर्थात मिथ्यात्व के साथ अनुबंध गठबंधन हो वह अनंतानुबंधी है. जो एक देश चारित्र का घात करे वह अप्रत्याख्यानावरण है. जो सकल चारित्र का घात करे वह प्रत्याख्यानावरण है, और जो यथाक्या चारित्र का घात करे वह संज्वलन है. असंयत सम्यक दृष्टि के अनंतानुबंधी का अभाव होने से यद्यपि कषाय की मंदता होती है, परंतु ऐसी मंदता नहीं होती जिसे चारित्र नाम प्राप्त कर सके. ಅನಂತಾನುಬಂಧಿ ಮಂದಾಗಲಿ ಅಥವಾ ಏನೇ ಆಗಲಿ, ಅದು ಎಷ್ಟು ಮಂದ್ರ ಆದ್ರೂ ಚಾರಿತ್ರ ಅಲ್ಲ, ಮತ್ತೆ ಎಷ್ಟು ತೀವ್ರ ಆದ್ರೂ ಅದೇನು ಚಾರಿತ್ರ ಅಲ್ಲ. कषाय के असंख्यात लोक प्रमाण स्थान हैं, उनमें सर्वत्र पूर्व की अपेक्षा उत्तरोत्तर मंदता पाई जाती है, परंतु उन स्थानों में व्यवहार की अपेक्षा तीन मर्यादाएं की गई हैं. पहली मर्यादा, प्रारंभ से लेकर चतुर्थ गुण स्थान तक के कषाय स्थान असंयम के नाम से ಮೊದಲನೇ ಗುಣಸ್ಥಾನದಿಂದ ನಾಲ್ಕನೇ ಗುಣಸ್ಥಾನದವರೆಗೆ ಕಷಾಯಗಳ ಯಾವ ಸ್ಥಾನವಿದೆಯೋ ಅದು असंयम स्थान. पंचम गुणस्थान के कषाय स्थान देश चारित्र के नाम से, षष्ठादि गुणस्थानों के कषाय स्थान सकल चारित्र के नाम से कहे जाते हैं. मुगीತು ಆಯ್ತಲ್ಲ, ಇಂಟರ್ವಲ್ ಆಯ್ತು. ಮಧ್ಯಾಹ್ನ ನಮಗಲ್ಲಿ ಸ್ವಲ್ಪ ಗ್ರಂಥಾಲಯದ ಕೆಲಸ ಇದೆ.